ಹುಡುಗಿ ನಿಂಗೆ ಲಡ್ಡು ತೊಂದರೆ ಬಾಯಿ ಬೀಳೋ ಟೈಮಿನಲ್ಲಿ ಶುಗರು ಬಂದರೆ ಮನುಷ್ಯ ಆಮೇಲೆ ಸಿಂಗಲ್ ಆಗಿ ಹುಟ್ಟೋದು ದೊರೆ ಲುಕ್ಕು ಕೊಟ್ಟೋ ಹುಡುಗಿರೆಲ್ಲ ಅಣ್ಣ ಅಂತಾರೆ ಬೇಕೇ ಬೇಕು ನಮಗೂ ಬೇಕು ಒಳ್ಳೆ ಹುಡುಗಿ ನಮಗೂ ಬೇಕು ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ನಾವೇನೇ ಕಾಡಿಬೇಡಿ ಜೋಡಿಯಾದ ಮಗಾಸ್ ಅಂಡ್ ಮಚ್ಚೀಸ್ ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್ ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಿರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Special partner Sudarshan Silks, Margosa Road, Malleshwaram, India Gate, Basmati Rice, Arun Ice Creams, Sparsh Masala, Shuddhateya Sparsha, digital streaming partner Z5. ಇದೇ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಗಳ ಹೊಸ ಪ್ರೇಮ ಲೋಕ. 10 ಜೋಡಿಗಳಿಗೆ ನಾವು ಕಟ್ಟಿರೋ ಸುಂದರವಾದ ಸ್ವರ್ಗ. ಈ ಜಗಮಗಿಸೋ ಹೊಸ ಸೆಟ್ ಅನ್ನ ಮನೋರಂಜನೆಯ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಪ್ರೀತಿ ಮಾಡೋರ್ಗೆ ಸ್ಫೂರ್ತಿಯಾಗಿದ್ದು ಈ ಪ್ರೇಮ ಕಥೆಗಳೇ. ಲವ್ ಅಂದ್ರೆ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದು ಈ ಹಾಡುಗಳೇ. ಅಂತ ಸಿನಿಮಾಗಳನ್ನ ಅಂತ ಪ್ರೇಮ ಕಥೆಗಳನ್ನ ಇವತ್ತು ಭರ್ಜರಿ ಬ್ಯಾಚುಲರ್ಸ್ ಈ ಭರ್ಜರಿ ವೇದಿಕೆಯಲ್ಲಿ ರೀಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಈ ವಾರದ ಭರ್ಜರಿ ಸುತ್ತು ಲವ್ ಸ್ಟೋರಿ ರೌಂಡ್. ಹಾಗಾದ್ರೆ ಯಾಕೆ ತಡ, ಬರ್ರಿ ಜೋರ್ ಚಪ್ಪಾಳೆ ಫಾರ್ ಏಂಜಲ್ಸ್ ಅಂಡ್ ಭರ್ಜರಿ ಬ್ಯಾಚುಲರ್ಸ್. ನಮಗೂ ಬೇಕು ಒಳ್ಳೆ ಹುಡುಗಿ ನಮಗೂ ಬೇಕು ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ನಾವೇನೇ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ನಾವೇನೇ. ಗಿಲ್ಲಿಯಲ್ಲಿ ಇಲ್ಲಿ ಕ್ಲೀನ್ ಶೇವ್ ಆಗಿದೆಯಲ್ಲ ಮಗ ನಿನ್ಗೆ? ಹೌದು ಅಣ್ಣ. ಕ್ಲೀನ್ ಆಗಿ ಒಂದು ಪಂಚ್ ಬರ್ಲಿ ಮಗ. ಮೆಂಟ್ರಿಂಗ್ ಮಾಡಕ್ ಒಂದು ಹುಡುಗಿನ ಸೆಟ್ ಮಾಡಿ ಈ ಸೆಟ್ ಮೇಲೆ ತಂದು ಬಿಟ್ಟವ್ರೆ. ಈ ಸೆಟ್ ಜೊತೆ ಈ ಸೆಟ್ ನಮಗ್ ಸೆಟ್ ಆಗಿ ನಾವೆಷ್ಟು ನೆಟ್ಗೈತೀವಿ ಅಂತ ನೋಡ್ಬೇಕಿನ್ನು. ಕೊರಿಯನ್ ಬಾಯ್ ಏನೋ ಮಗ ನಿನ್ ಡಾನ್ಸ್ ಸಿಕ್ಕಾಪಟ್ಟೆ ಇಷ್ಟ ಪಡ್ತಾ ಇದಾರ ಡಾನ್ಸ್ ನ. ಮಿಲಿಯನ್ ಲೈಕ್ಸ್ ಕಲ್ಲ ನಿಂಗೆ. ಈ ಶೋನ ಇಡೀ ಕರ್ನಾಟಕ ಒಳ್ಳೆ ಹೃದಯದಿಂದ ನೋಡಕತ್ತಾರ. ಎಲ್ಲ ನಮ್ಮ ಕರ್ನಾಟಕದ ಜನರ ಆಶೀರ್ವಾದದಿಂದ ಇಷ್ಟು ಚೆನ್ನಾಗಿ ಮಾಡಿರಿ ಸರ್. ಜನರ ಆಶೀರ್ವಾದ ಒಳ್ಳೆ ದಾರಿ ಬಂದಿದ್ಯಾ ಬಿಡ್ಲಾ ನೀನು ಖಂಡಿತ ನಿನಗೆ. ಅಣ್ಣ ಅಣ್ಣ ಏ ಮಗ ಹೊಸ ಸೆಟ್ ಕಣೋ ಒಂದು ಬರ್ಲಿ ಡೈಲಾಗ್. ಅಣ್ಣ ದೇವಸ್ಥಾನದಲ್ಲಿ ಇಕ್ತಾರೆ ಬೊಟ್ಟು. ದೇವಸ್ಥಾನದಲ್ಲಿ ಇಕ್ತಾರೆ ಬೊಟ್ಟು. ನಮ್ ಭರ್ಜರಿ ಬ್ಯಾಚುಲರ್ಸ್ ಮಸ್ತ್ ಆಗಿದೆ ಸೆಟ್ಟು. ಒಟ್ಟಲ್ಲಿ ಶೋ ಸೂಪರ್ ಹಿಟ್. Where is my Chota Bheem? Hey man, my bro, my brother, bloody Chota, where is your beam man? You're a beam, Chota. ಹೆಂಗಿದೆ ಮಗ ಬಾಯಲ್ಲಿ? ಕೋಳಿ ಕಳ್ಳರದ 4 ವರ್ಷದಿಂದ ಸಂಪಾದನೆ ಮಾಡಿದೆ. ಇದು 2 ವಾರದಲ್ಲಿ ಅಮ್ಮ ಹೊಡೆದಾಕ್ಬಿಟ್ರು ಅಣ್ಣ. ಅವ್ರು ನೋಡಿದ್ರೆ ಏನನ್ಸುತ್ತೆ ನಿನ್ಗೆ? ಕ್ಯೂಟ್ ಅಂಡ್ ಡೇಂಜರಸ್ ಅನ್ಸುತ್ತೆ. ಡೇಂಜರಸ್. ನೀನು ಕರೆಕ್ಟಾಗಿ ಗ್ರಹಿಸಿದ್ಯಾ ಮಗ. ಆಲ್ ದಿ ವೆರಿ ಬೆಸ್ಟ್ ನಿನ್ಗೆ. 10 ಅವತಾರಗಳನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀರಿ ಈ ಒಂದು ವೇದಿಕೆ ಮೇಲೆ. ಆಲ್ ಸೆಟ್. ಎಲ್ಲ ಬ್ಯಾಚುಲರ್ಸ್ ನಿಮ್ಮ ಕತೆ ಹೇಗಿರುತ್ತೆ, ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ನೋಡಕ್ ಕಾಯ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಶುರು ಮಾಡೋಣವಾ? ಗೋ ಟೇಕ್ ಯುವರ್ ಪೊಸಿಷನ್ಸ್ ಗೈಸ್. ಓಕೆ, ಈ ಲವ್ ಸ್ಟೋರಿ ರೀಕ್ರಿಯೇಷನ್ ರೌಂಡ್ ಶುರು ಮಾಡಬೇಕು ಅಂದ್ರೆ ನಮ್ಮ ಲವ್ ಗುರು ಹಾಗೂ ನಮ್ಮ ಡ್ರೀಮ್ ಕ್ವೀನ್ ವೆಲ್ಕಮ್ ಮಾಡಲೇಬೇಕು. ಲೆಟ್ಸ್ ವೆಲ್ಕಮ್ ಲವ್ ಗುರು ರವಿ ಸರ್ ಅಲಾಂಗ್ ವಿತ್ ಡ್ರೀಮ್ ಕ್ವೀನ್ ರಚಿತಾ ರಾಮ್ ಆನ್ ಸ್ಟೇಜ್. ಪ್ರೇಮ ಲೋಕದಲ್ಲಿ ನೀವೇ ಫಸ್ಟ್ ಬೆಂಚ್ ಬಾಯ್ಸ್. ಈಗ ರವಿ ಸರ್ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ನಮ್ಮ ಏಂಜಲ್ಸ್ ಜೊತೆಗೆ ಒಟ್ಟಿಗೆ ಸೇರಿ 10 ಬ್ಯೂಟಿಫುಲ್ ಲವ್ ಸ್ಟೋರೀಸ್ ಅನ್ನ ಈ ವೇದಿಕೆ ಮೇಲೆ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ರವಿ ಸರ್, ನೋಡೋದಕ್ಕೆ ನಿಮ್ಗೆ ಎಷ್ಟು ಕುತೂಹಲ ಇದೆ? ಕುತೂಹಲ ಏನ್ ಬಂತು ನೋಡಿದ್ರೆ ಗೊತ್ತಾಗುತ್ತೆ. ಅದು ಲವ್ ಸ್ಟೋರೀಸ್ ಅಂತೀರಾ, ಸರಿಗಿದೆ ಎಲ್ಲರಿಗೂ ಕ್ಲಾಸ್ ಇವಾಗ. ರವಿ ಸರ್, ಇದರಲ್ಲೂ ಕೂಡ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ. ಬರೀ ಸರ್ಪ್ರೈಸ್ ಕೊಟ್ಟು ಸಾಯಿಸಿದ್ರ.
ನನ್ನ ಮಕ್ಕಳ ಒಬ್ಬೊಬ್ಬರಿಗೆ ಒಂದು ಸರ್ಪ್ರೈಸ್ ಕೊಟ್ರೆ ಸಾಲದು ಅಂತ 100 ಕೊಟ್ಟಿದ್ದೀರಾ ಎಲ್ಲರೂ. ಆದ್ರೆ ನಿಮಗೆ ಮಾತ್ರ ದೊಡ್ಡ ಸರ್ಪ್ರೈಸ್ ಕಾದಿದೆ ರವಿ ಸರ್ ಇವತ್ತು. ನೀವು ಅದನ್ನ ನೋಡಿ ಹೊಗಳ್ತಿರೋ ಬೈತಿರೋ ಗೊತ್ತಿಲ್ಲ ಒಟ್ಟಲ್ಲಿ. ಈಗ ನೋಡಿ, ಈ ಲವ್ ರಿಕ್ರಿಯೇಷನ್ ರೌಂಡ್ ಶುರು ಮಾಡಬೇಕು ಅಂದ್ರೆ ಜನಪ್ರಿಯ ನಿರೂಪಕ ದ ಒನ್ ಅಂಡ್ ಓನ್ಲಿ ಅಕುಲ್ ಬಾಲಾಜಿ ಹಾಗೂ ಡ್ರೀಮ್ ಕ್ವೀನ್ ರಚಿತಾ ರಾಮ್ ಹಾಗೂ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ನಮ್ಮ ರವಿ ರಾಮಾಚಾರಿ ಅವರು ಕೂಡ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ವಿ. ಅಣ್ಣ ಒಂದು ಸಣ್ಣ ದೃಶ್ಯವನ್ನ ಅಣ್ಣ ಪ್ಲೀಸ್ ಅಣ್ಣ ನಾನ್ ಗೆಸ್ಟ್ ಅಂತೆ ಯಾವ ಗೆಸ್ಟ್ ಅಣ್ಣ ಮೇನ್ ಅಣ್ಣ ಸರಿ ಮೇನ್ ರೋಲ್ ನಿಮ್ದೆ ಅಣ್ಣ ಬನ್ನಿ. ರೆಡಿ ಯಾ ಆಕ್ಷನ್. सपनों की रानी कब आएगी तो ए बुलबुल ಮಾತಾಡಕ್ಕಿಲ್ವಾ? ಹೋಗೋ ಸಾಯಂಕಾಲ ಇತ್ತ ಕಡೆನೆ ಬರ್ತೀಯಲ್ಲ. ಈ ಅಕುಲ್ ಬಲೆ ಬೀಸ್ದ ಅಂದ್ರೆ ಸಿಗ್ದಿರೋ ಅಕ್ಕಿನೇ ಇಲ್ಲಮ್ಮ. ಏನೋ ರಾಮಾಚಾರಿ ಇರ್ಬೇಕಾದ್ರೆ ನನ್ ಬುಲ್ಬುಲ್ ಹತ್ರ ನೀನೆಲ್ಲ ಬರ್ತೀಯಲ್ಲೇ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾವ. ಒಂದು ಸಿನಿಮಾ ಇಂದಾನೆ ಶುರು ಮಾಡಿದ್ವಿ. ವಾಟ್ ಅ ಬ್ಯೂಟಿಫುಲ್ ಮೂವಿ ಅಲ್ವಾ? ಆದ್ರೆ ರವಿ ಸರ್ ಬಂದು ಕೊನೆಯ ಲಾಸ್ಟ್ ಎಂಡ್ ಕೊಟ್ರಲ್ಲ ಟಚ್ ಅಪ್, ವಾ ಅದು ಬ್ಯೂಟಿಫುಲ್. ರಾಮಾಚಾರಿ ಇದ್ಮೇಲೆ ಎಷ್ಟೇ ಆದ್ರೂ ನಮ್ಮ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಬುಲ್ಬುಲ್. ಈ ನಮ್ಮ ಭರ್ಜರಿ ಥಿಯೇಟರ್ ಅಲ್ಲಿ ಬರ್ತಿರುವಂತಹ ಮೊದಲನೇ ಸಿನಿಮಾ ಬ್ಲಾಕ್ ಕೋಬ್ರಾ. ದುನಿಯಾ ವಿಜಯ್ ಅವರು ಹೀರೋ ಆಗಿ ಎಂಟ್ರಿ ಕೊಟ್ಟು ಸ್ಯಾಂಡಲ್ ವುಡ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಸಿನಿಮಾ ಅಂದ್ರೆ ಅದು ದುನಿಯಾ. ಈಗ ಆ ಸಿನಿಮಾವನ್ನ ಭರ್ಜರಿ ಬ್ಯಾಚುಲರ್ ಸಿನಿಮಾ ಹಾಲ್ ಅಲ್ಲಿ ಮರುಸೃಷ್ಟಿ ಮಾಡಕ್ ರೆಡಿ ಆಗಿದ್ದಾರೆ. ಸ್ವಾಗತಿಸಿ ರಾಕೇಶ್ ಹಾಗೂ ಆರೋಹಿ ನಯನಾ. ವೆಲ್ಕಮ್. ಬಾ. ಅಲ್ಲ ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ. ಬಾ ಬಾ ಇಳಿ ಕೆಳಿಕೆ ಬದುಕಕ್ ನಂಬಿಕೆ ಬೇಕು. ಬಾ ಕೆಳಿ ಕಿಳಿ. ಅಲ್ಲ ಆ ಪಾಪಿ ನನ್ನ ಮಕ್ಳ ಕೈಗೆ ಹೆಂಗ್ ಸಿಕ್ಕಾಕೊಂಡೆ? ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಿದ್ರೆ ಬಾಬಾ ಕಲ್ ಚುಚ್ಕೊಂಡ್ಬಿಟ್ಟ. ತಗೋ ಮೆಟ್ಕೋ. ಏನಾಗಕ್ಕಿಲ್ಲ, ನನ್ ಕಾಲ್ ನೋಡು ಹೆಂಗ್ ಮಾರ್ಗೆಟ್ಟಿವೆ ಅಂತ. ಮೆಟ್ಕೋ. ನೀವೆಲ್ಲ ಏನಕ್ಕೂ ಇಲ್ಲ, ಹಳ್ಳಿ ಮಂದಿನೇ ಸರಿ. ಬಾ. ನನ್ನ ಆಶ್ರಮಕ್ಕೆ ಕರ್ಕೊಂಡೋಗಿ, ನಾನು ಬೇಗ ಆಶ್ರಮಕ್ಕೆ ಹೋಗ್ಬೇಕು. ಆಶ್ರಮದ ದಾರಿ ನಂಗೂ ಗೊತ್ತಿಲ್ಲ, ಯಾರ ಹತ್ರ ಆದ್ರೂ ಕೇಳ್ಕೊಂಡು ಹೋಗೋಣ. ಬಾ. ಏನೋ ಲೂಸು, ನನ್ನ ನೋಡಿದ್ರೆ ಓಡೋಗ್ತಾ ಇದ್ದಲ್ಲ. ಓಡೋದು ಲೂಸು, ನಲ್ಲಿ ಮೂಳೆ, ಕೋಳಿ ಕಳ್ಳ, ಇದೆಲ್ಲ ಒಂದು ಹೆಸರೇನ್ರು. ಇರಿಟೇಷನ್. ಒಳ್ಳೆ ಶೋ, ಒಳ್ಳೆ ಕಂಟೆಸ್ಟೆಂಟ್, ಒಳ್ಳೆ ಜಡ್ಜಸ್ಸು ಕರೆಕ್ಟಾಗಿ ಮಾಡ್ಕೋದ್ರೆ ಸರಿ. ಮೈಕ್ ಸಿಕ್ತು ಅಂತ ಏನೇನೋ ಮಾತಾಡಿದ್ರೆ ಜನನ ಆಗಿದೆ, ಮರಣ ಬರೆದು ಬಿಡ್ತೀನಿ. ಅರ್ಥ ಆಯ್ತಾ? ಅವರಪ್ಪ ಸರ್, ಇವರಿಬ್ಬರನ್ನ ಎಂಕ್ವೈರಿ ಮಾಡಿದ್ವಿ. ಈ ಹುಡುಗಿ ಶೇಷಾದ್ರಿಪುರಂನಲ್ಲಿರೋ ಅಬ್ಲಾಶ್ರಮದವಳು, ಈ ಹುಡುಗ ಬಂಡೆ ಕೆಲಸ ಮಾಡೋನು. ಹುಡುಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ಶಿವನಹಳ್ಳಿ ಬೀಚ್ ಹತ್ರ ಈ ಹುಡುಗಿದು ಕಿಡ್ನಾಪ್ ಆಗಿದೆ. ಆಗ ಇವನೇ ಕಾಪಾಡಿದ್ದಂತೆ ಸರ್. ಏಯ್, ಆ ನಾಯಿ ಸತ್ನಲ್ಲ, ಅವ್ನು ಗೊತ್ತೇನೋ ನಿನಗೆ? ನಮ್ ತಾಯಿ ಸತ್ತವಣ ಗೊತ್ತಿಲ್ಲ ಸರ್. ಈ ಓತಿಗೆ ಎತ್ ನನ್ನ ಮಗ ಇರಿಟೇಷನ್. ಅರ್ಧ ದಾರಿ ತನಕ ಬಿಡ್ತೀನಂದ. ನಂತವ್ ಇದ್ದಿದ್ದು 15 ರೂಪಾಯಿ 2 ಟೊಮೆಟೊ ಸರ್. ಎಣ್ಣೆ ತೆಗಿದ್ರೆ ಹಂಗೆ ಶೂಟ್ ಮಾಡ್ತಾ ಇದ್ದೆ. ಇರಿಟೇಷನ್ ಫಲ. ಅಲ್ಲಿ ನಡೆದಿದ್ದ ಕತೆ ಏನಾದ್ರು ನಿಮ್ ಪೊಲೀಸವ್ರು ಕೇಳ್ತಿದ್ರೆ ಗಳಗಳ ಅಂತ ಅವ್ರೇ ಹತ್ ಬಿಡ್ತಿದ್ರು. ಇಂಥ ಕಣ್ಣೀರಿನ ಕತೆ ತುಂಬಾ ಕೇಳಿದೀವಿ. ಅಡಿಯಪ್ಪ. ಏಯ್, ಏನೋ ಗುರಾಯಿಸ್ತಿದ್ಯಾ? ಹೇಳಿದ್ರೆ ಹೋಗ್ಬಿಡ್ತೀಯಾ? ಇದೆಲ್ಲ ಬೇಕಾ ನಿನ್ಗೆ?
ಸತ್ಯನ ಮನೆ ತೋರಿಸ್ತೀನಿ ಅಂದವ್ರೆ, ಕೇಳೋಣ ಬಾ. ಸತ್ಯನ ಬಂಡೆ ಏನೋ ಏನೋ ಇಷ್ಟೊಂದು ಸ್ವರ್ಗೋಗ್ಬಿಡ್ತೀಯ. ಏನೋ ಪುಡಿ ಚೆನ್ನಾಗಿದ್ದೀರಮ್ಮ. ಯಾಕ ಮಂಕಗಳೇ ಬರ್ದೇನಾ ಗೊತ್ತು ಮೂವಳೆ ಬಿಡಾಕ್ ಕೊಡ್ತೀನಿ. ಬರ ನಿಂಗೆ ಬೇಡ ಹಿಂಗೆ ನಿಂದೆ ಚೆನ್ನಾಗಿದ್ಯಾ? ಅಣ್ಣ ಕಿಟಕಿಗಳೆಲ್ಲ ಜಾಸ್ತಿ ಇದ್ದಾವೆ ಅನ್ನೋದು ಬಿಟ್ರೆ ಮಿಕ್ಕಿದೆಲ್ಲ ಚಂದ್ವೆ. ಬರ ಇಲ್ಲಿ ಯಾವೂರು, ಏನ್ ಹೆಸ್ರು, ಎಣ್ಣ ಗಂಡ, ನೀವಿಬ್ರು ಗಂಡ ಹೆಂಡ್ತಿನೋ? ಅವಳು ಲೇಡಿ ಗೆಟಪ್ಪ. ಈ ತರ ಎಲ್ಲ ಏನೇನೋ ಕ್ವಶನ್ಗಳು ಯಾವನು ಕೇಳಲ್ಲ. ನಿಮ್ದೆ ಎಂತ ಜೋರಾಗಿ ಮಳೆ ಬಂದ್ರು ಬಸ್ಸು ದಬಕ್ಬಿಟ್ರು ಮೇಲ್ಗಡೆ ಸೋರಲ್ಲ ಕಣ. ಆರಾಮಾಗಿ ಎಂಜಾಯ್ ಮಾಡೋ ಅಣ್ಣ. ಇಲ್ಲಿ ಆರಾಮಾಗಿ ಉಣ್ಕೊಂಡ್ ತಿನ್ಕೊಂಡ್ ಮಲ್ಕೊಂಡ್ಬಿಟ್ರೆ ಬಸ್ಸು ಹೋಯ್ತಾನೆ ಇದೆ. ನಮ್ ಇಳಿಯೋ ಸ್ಟಾಪ್ ಬಂದೇ ಇಲ್ಲ ಅನ್ಸುತ್ತೆ. ಬಂಡೆ ಕವಿ ಬಾರೋ ಗೊತ್ತಿದೆ. ಪುಣೆ ಬರ ಮೇಲೆ ಇಡ್ಕ ಇದಿಟ್ಕೊಂಡು ಇದಕ್ಕೆ ಪಾತ್ರೆ ಪಗಡಿ ಏನಾದ್ರು ತಗೊಂಡು ಚೆನ್ನಾಗಿರ್ಬೇಕಮ್ಮ. ನಿಮ್ಮಿಬ್ರು ಜೋಡಿ ನೋಡ್ತಿದ್ರೆ ನನ್ನದು ದೃಷ್ಟಿ ಶಿವು, ನಾವು ಮನೆಗೇನಾದ್ರೂ ಸಾಮಾನು ತಗೊಂಬರೋಣ, ನಡಿ. ಬಾ ನಡಿ. ಸ್ವಾಮಿಗಳು ಹೊಟ್ಟೆ ತುಂಬ ಕುಟ್ಕೊಂಡು ರಾಮನ್ ಪಾದ ಸೇರ್ಕೊಂಡ್ಬಿಡ್ಬೇಕು. ಲೇ ಲೂಸ್ ಮತ, ಅದ್ಯಾಕ್ಲ ಹಂಗ್ ಕುಡಿತೀಯ? ಆಮೇಲೆ ಮೋರಿಗಿರಿ ಬಿದ್ಬಿಡ್ತೀಯ. ಕಡಿಮೆ ಕೊಡು, ಸತ್ತೋಗ್ತೀಯ. ಸತ್ರಷ್ಟು ಬಿಟ್ಟಷ್ಟು ಇಲ್ಲೋಡು. ಏನು ಹಂಗ್ ಕುಯ್ಕೊಂಡಿದ್ಯಾ? ಇಲ್ಲ ನೋಡು. ಲೋ ಗಣಪ, ಅದ್ ಹೆಂಗ್ ಕುಯ್ಕೊಂಡಿದ್ದ ನೋಡು. ಶಿವು, ಪೂರ್ಣಿಮೆ ಲವ್ ಮಾಡ್ತಿದ್ರಿ ಬಿಟ್ಬಿಡು, ಸರಿಗಿರಲ್ಲ ಕಣಲ್ಲ. ಶಿವು, ಯಾವ್ದು ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿಂಗೆ? ಪುಣಿ ಮನುಷ್ಯನ ರಾಕ್ಷಸನ, ನಾನು ನಿನ್ ಜೊತೆ ದೀಪ ಜೊತೆ ಇರ್ತೀನಿ. ಪುಣಿ ಹೊಡಿಯೋದಿದ್ರೆ ಹೊಡೆದ್ ಬಿಡು, ಆದ್ರೆ ಈ ತರ ಬಿಟ್ಟೋಗೋ ಮಾತೆಲ್ಲ ಮಾತಾಡ್ಬೇಡ ಪೂರ್ಣಿ. ನಿನ್ ಜೊತೆ ಹಿಂಸೆ ಪಡೋದಕ್ಕೆ ನಾನು ಅವಳ ಜೊತೆನೇ ಇರ್ತೀನಿ. ಬಿಡೋಣ ಪೂರ್ಣಿ, ನಿನ್ ಬಿಟ್ರೆ ನಂಗೆ ಯಾರಿಲ್ಲ ಪೂರ್ಣಿ. ಬಿಟ್ಟೋಗ್ಬೇಡ ಪೂರ್ಣಿ. ನಾನು ಏನಕ್ಕೋ ನಿನ್ ಜೊತೆ ಇರ್ಲಿ, ನಿನ್ಗೂ ನನಗೂ ಏನ್ ಸಂಬಂಧ? ಪೂರ್ಣಿ, ಉಗಿಯೋದಿದ್ರೆ ಉಗಿದ್ ಬಿಡು, ಉಗಿಸ್ಕೊತೀನಿ. ಆದ್ರೆ ಈ ತರ ಅರ್ಥ ಇಲ್ದಿರೋ ಪ್ರಶ್ನೆ ಎಲ್ಲ ಕೇಳ್ಬೇಡ, ನಂಗೆ ಹೇಳಕ್ ಬರಕ್ಕಿಲ್ಲ. ನೀನಂದ್ರೆ ನಂಗೆ ಇಷ್ಟ ಅಷ್ಟೇ. ನಿನ್ನಂತ ಕಲ್ಬಣ್ಣನ ಹೆಂಗೋ ಪ್ರೀತಿಸ್ಲಿ, ನಿಂಗೆ ಯಾಕೋ ನಾನಂದ್ರೆ ಇಷ್ಟ. ಅದೆಲ್ಲ ನಂಗೆ ಗೊತ್ತಿಲ್ಲ ಪೂರ್ಣಿ, ನೀನಂದ್ರೆ ನಂಗೆ ಇಷ್ಟ ಅಷ್ಟೇ. ನಿನ್ನ ನೋಡ್ತಿದ್ರೆ ನಂಗೆ ನವ್ವನ್ನೇ ನೋಡ್ದಂಗೆ ಆಯ್ತದೆ. ನೀ ನನ್ನ ಜೊತೆಗಿದ್ರೆ ನನ್ನ ಅವ್ವನೇ ನನ್ನ ಜೊತೆಗಿದ್ದಾಳೆ ಅಂತ ಅನ್ನಿಸ್ತಿದೆ. ನನ್ನ ಅವ್ವ ನನ್ನ ಬಿಟ್ಟೋದ್ಲು, ನೀನು ನನ್ನ ಬಿಟ್ಟೋಯ್ತೀಯಾ? ನನ್ಗೂ ನೀನಂದ್ರೆ ಇಷ್ಟ ಕಣೋ. ನಾನು ಇನ್ಯಾವತ್ತೂ ನೀನ ಬಿಟ್ಟೋಗಲ್ಲ. ನೀನ್ ಇಷ್ಟು ದಿವಸ ಮೇಂಟೈನ್ ಮಾಡಿದ್ ಸಾಕಾಗ್ಲಿಲ್ವಾ? ಏನ್ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡ್ಬೇಕು ಅನ್ನೋ ಇದಾ? ಅಯ್ಯೋ ಏ ಬಾರೋ, ಎಂತ ಕೆಲಸ ಮಾಡ್ಬಿಟ್ಟು ಯಾಕೋ ಹಿಂಗ್ ಮಾಡ್ದೆ? ಎಲ್ಲಿಗೆ ಮಾಡ್ದೆ? ಇಲ್ಲೂ ಕೊಡ್ದೆ ಅಣ್ಣ, ತುಪ್ಪಕ್ಕಂತ ಬಿತ್ತೋಗ್ಬಿಟ್ಟ. ತಾಯಿ ಸತ್ತ ಅಣ್ಣ, ಸಾಯ್ಬೇಕಂತ ಹೊಡ್ದಿಲ್ಲ ಅಣ್ಣ. ಏ ಮುಗೀತು, ನಿನ್ ಕತೆ ಮುಗೀತು. ಅವ್ರ ಕಡೆ ನಿನ್ ಚೆಂಡರಾಗಿ ಮುಂದೆ ಮಾಡ್ತಾನೆ. ಯಾಕೋ ಹಿಂಗ್ ಮಾಡ್ದೆ? ಹೊಡೆದ್ರೆ ಯಾರು ಗೊತ್ತ ನೀನು? ರಘುಪತಿ ತಮ್ಮ ಪ್ರಭೆ. ಅವನ್ ಯಾವನಾದ್ರೂ ನಂಗೇನಣ್ಣ?
ಪೂರ್ಣಿನ ಮಾಡಿಕೊಂಡಿದ್ಯಾ ಅಂದ ಅದಕ್ಕೂ ಹೊಡ್ದೆ. ಇನ್ನೊಂದ್ ಮಾತ್ ಜಾಸ್ತಿ ಆಡ್ಬೇಕಿತ್ತು, ಅಲ್ಲೇ ಉದ್ದೋದ್ ಅಡ್ಡ ಸಿಗ್ದಾಕ್ ಬಿಡ್ತಿದ್ದೆ. ಏನೋ ಸಿಗೋದು ಕತ್ತೆ ಬಿಡೋರು ಅಸ್ಕಲ್ ಯಾಲಮ್ಮ ನೀನಾರು ಹೇಳ್ಬೇಕಲ್ಲಮ್ಮ. ನೀವು ಇದ್ರೆ ಸಾಯಿಸ್ಬಿಡ್ತಾರೆ. ಇರ್ಬಿಡ್ದು ಬರೋ ಒಂದ್ ಒಳ್ಳೆ ಕರ್ಕೊಂಡು ಬರ್ರೋ ಕೂತ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ಜಾಗ ಬಿಟ್ಟು ಕದಬಾರ್ದು, ಸಾಯಿಸ್ಬಿಡ್ತಾರೆ. ಕಣ್ ಕೆಳಿ ಕಿಳಿಸೋ ಮೇಲೆ ಕೈ ಕೊಡ ಮೇಲೆ ಕಷ್ಟ ಏನೇ ಬಂದ್ರು ನಿಮ್ ಕೈ ಬಿಡ್ಬೇಡ. ತುಂಬಾ ಹೊರಟ ಮನ್ಸು ಮುತ್ತಕನ ಅಣ್ಣ. ನಂಗೂ ಇವನೊಬ್ನೇ ಇರೋದಣ್ಣ. ಸತ್ರು ಬದುಕಿದ್ರು ಇವನ್ ಜೊತೆನೆ. ಏಯ್ ಬಿಡ್ತಾವನ ಯಾವತ್ತು ನೀನು ಸಾಯ್ಬಾರ್ದು. ಈ ಸತ್ತಿಡೋವರೆಗೂ ಇಬ್ರು ಚೆನ್ನಾಗಿರ್ತಾರೆ ಕಣ. ತಲೆಗೆಸ್ಕೊಬಿಡಿ. ಒಂದು ಗಂಡಿನಿಂದೆ ಒಂದು ಹೆಣ್ಣಿದ್ಮೇಲೆ ಒಂದು ನಾಶನೂ ಆಗ್ತಾಳೆ, ಇನ್ನೊಂದ್ ಕಡೆ ಉದಾಹರಣೆ ಆಯ್ತಾಳೆ. ತಲೆ ಕೆಡಿಸ್ಕೊಬಿಡಿ. 100 ವರ್ಷ ಚೆನ್ನಾಗಿರೋ ಹುಷಾರೋ. ಅಯ್ಯೋ ಅಯ್ಯಮ್ಮ ಪೂರ್ಣಿ ನಂಗೆ ಈ ಕ್ರೂರಿ ಜನಗಳು ನಮ್ಮಂತ ಪ್ರೇಮಿಗಳನ್ನ ಬದುಕಕ್ ಬಿಡಲ್ಲ ಕಣೋ. ಅನ್ನೋ ಉದ್ದೇಶ ನಂದು. ನಿನ್ನ ರಕ್ತದ ಮಡುವಿನಲ್ಲಿ ನೋಡಕ್ ನಂಗೆ ಇಷ್ಟ ಇಲ್ಲ ಶಿವು. ನಂಗೆ ಕ್ಷಮಿಸ್ಬಿಡು. ಶಿವು ಪೂರ್ಣಿ ಯಾರನ್ನು ಬಿಡಲ್ಲ ನಾನು. ಶಿವು ಏನಾಯ್ತು ನಿಂಗೆ? ಪೂರ್ಣಿ ನಮ್ಮನ್ನ ಯಾರು ಬದುಕಕ್ ಬಿಡಲ್ಲ ಪೂರ್ಣಿ. ಬೇಡ ಅಂದ್ರು ನನ್ ಕೈ ರಕ್ತ ಆಗುತ್ತೆ. ಪೂರ್ಣಿ ಎಲ್ಲ ಬಿಟ್ಟು ಇಲ್ಲಿಂದ ಹೊರಟೋಗೋಣ ಪೂರ್ಣಿ. ಶಿವು ಏನಾಗಲ್ಲ ನಮ್ಗೆ. ಬಿಸಾಕು ಪೂರ್ಣಿ, ಅರ್ಥ ಮಾಡ್ಕೋ ಪೂರ್ಣಿ. ಏನಾಗಲ್ಲ ಶಿವು. ಪೊಲೀಸರು ನಮ್ಮನ್ನ ಸಾಯಿಸ್ಬಿಡ್ತಾರೆ. ನಂಗೆ ನೀನು ಒಬ್ನೇ ಇರೋದು ಶಿವು. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಪೂರ್ಣಿ. ಓಡಿ ಎದೆ ಎಲ್ಲ ಇಟ್ಕೊಂಡಂಗಾಗಿದೆ ಪೂರ್ಣಿ. 1 ನಿಮಿಷ ಇರು. ಇದು ನಿನ್ಗರ್ಧ ನನ್ಗರ್ಧ. ಪುಣೆ ಆಕಾಶ ಎಷ್ಟು ಅಗಲವಾಗಿದೆ ಅಂತ ಹೇಳಿದ್ರೆ ಹೇಳಕ್ ಬರುತ್ತಾ? ತಾಯಿ ಮಗುನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಹೇಳಿದ್ರೆ ಹೇಳಕ್ ಬರುತ್ತಾ? ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ನೀನಂದ್ರೆ ನಂಗೆ ಇಷ್ಟ ಅಷ್ಟೇ. ಪುಣೆ ನೀನು ನನ್ನ ಜೊತೆಗಿದ್ರೆ ನಮ್ಮಿಬ್ರನ್ನ ಯಾರೂ ದೂರ ಮಾಡೋಕ್ಕಾಗಕ್ಕಿಲ್ಲ. ನೀನು ನನ್ನ ಜೊತೆಗಿದ್ರೆ ಇಡೀ ಪ್ರಪಂಚನೇ ಗೆಲ್ತೀನಿ. ಮೈಸೂರು ಪಾಕ್ ತುಂಬ ಚೆನ್ನಾಗಿತ್ತು, ಖಾಲಿ ಆಗಿದ್ದೆ ಗೊತ್ತಾಗಿಲ್ಲ. ಶಿವು ನನ್ಗೂ ಅರ್ಧ ಕೊಡು ಅಂತ ತಾನೆ. ಎಲ್ಲ ನೀನೇ ತಿಂದ್ಯಾ, ಎಲ್ಲ ನೀನೇ ತಿಂದೆ. ಪುಣಿ ನಾನು ಯಾವತ್ತಾದ್ರೂ ಒಬ್ಬನೇ ತಿಂದಿದ್ದೀನಾ? ನಿನ್ ಪಾಲನ ಹಂಗೆ ಮಾಡ್ಗಿದ್ದೀನಿ ನೋಡು. ಶಿವು ತಿನ್ಸು ಶಿವು. ರವಿ ಸರ್, ಈ ದುನಿಯಾ ಹೇಗಿತ್ತು ರವಿ ಸರ್? ರೀಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಎಲ್ಲ ವಾಪಸ್ ಅಲ್ಲಿ ಕರ್ಕೊಂಡೋಗಿ ಮತ್ತೆ ನಮ್ಮನ್ನ ಮೆಮೊರೈಸ್ ಮಾಡಿಸುತ್ತಲ್ಲ, ಅದು ಈ ಸಿನಿಮಾಗಳನ್ನ ತಾಕತ್ತು.
ಫಸ್ಟ್ ಸಿನಿಮಾ ಸೂರಿದು ಆ ದುನಿಯಾ ವಿಜಯ್ ಅನ್ನೋದು ಇವತ್ತಿಗೂ ದುನಿಯಾ ವಿಜಯ್ನೇ. ದುನಿಯಾ ಬಿಟ್ಟು ವಿಜಯ್ ಹೇಳಕ್ ಬರೋದಿಲ್ಲ ಯಾರಿಗೂ. ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದ ಅವನ ಸಿನಿಮಾದಲ್ಲಿ ಅಂದ್ರೆ ಅದ್ಭುತ. ವಿಜಯ್ ಪರ್ಫಾರ್ಮೆನ್ಸ್ ಅಂತ ಮಾತಾಡಕ್ ಆಗೋದಿಲ್ಲ. ಅಲ್ಲಿ ಒಂದು ಒರಟುತನ, ಅದರಲ್ಲಿರೋ ಪ್ರೀತಿ, ಅದರಲ್ಲಿರೋ ಇನ್ನೋಸೆನ್ಸು, ಅದಕ್ಕೆ ಬಳಸ್ಕೊಂಡಿರೋ ವಾತಾವರಣ, ಸುತ್ತಲೂ ಇರೋ ದುನಿಯಾ ಹೆಂಗಿದೆ, ಅದ್ರ ಮಧ್ಯೆ ಇವ್ರ ಮಧ್ಯೆ ಉಟ್ಕೊಳ್ಳೋ ಒಂದು ಪ್ರೀತಿ. ಇವರಿಬ್ಬರಿಗೆ ಸಂಬಂಧಗಳಿಲ್ಲ, ಸ್ನೇಹಿತರಿಲ್ಲ, ಜೇಬಲ್ ದುಡ್ಡಿಲ್ಲ, ಆದರೆ ಪ್ರೀತಿ ಹಂಗೆ ಉಟ್ಕೊಳ್ಳುತ್ತೆ. ಅದೇ ಪ್ರೀತಿಗಿರೋ ತಾಕತ್ತು. ಎಲ್ಲ ಚೆನ್ನಾಗಿ ಮಾಡಿದ್ರು. ತುಂಬ ವಿಷಯಗಳು ನೆನಪಾಗುತ್ತೆ ಈ ಸಿನಿಮಾಗಳೆಲ್ಲ ನೋಡಿದ್ರೆ. ಡ್ರೀಮ್ ಕ್ವೀನ್ ರಚ್ಚು ಹೇಳಿ. ಈ ಒಂದು ರಿಕ್ರಿಯೇಷನ್ ರೌಂಡಲ್ಲಿ ದುನಿಯಾ ಸಿನಿಮಾನ ರೀಕ್ರಿಯೇಟ್ ಮಾಡಿ ತುಂಬ ಅದ್ಭುತವಾಗಿ ಪ್ರತಿಯೊಂದು ಪಾತ್ರಗಳನ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಆ್ಯಂಡ್ ಐ ಸ್ಟಾರ್ಟ್ ಫ್ರಮ್ ರಂಗಾಯಣ ರಘು ಅವರಿಂದ, ಅವರದು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಚೋಟಾ ಸಿಂಗಮ್ ಕೂಡ ಅಷ್ಟೇ, ಲೂಸ್ ಅದು ಯೋಗಿ ಈಸ್ ಟಾಲ್, ಉದ್ದಕ್ಕಿದ್ದಾರೆ ಯೋಗಿ. ಇವನು ಇದ್ದಾರೆ ಉದ್ದಕ್ಕೆ, ಯಾಕಿಲ್ಲ ನೋಡಿ. ಒಳ್ಳೆ ಪಾತ್ರ ಯೋಗಿದು. ಅವನು ಜೈಲ್ ಒಳಗಡೆ ಇದ್ದಾಗ ಅದು ಸಖತ್ತಾಗಿತ್ತು ನನಗೆ ಚೋಟಾ ಸಿಂಗಮ್ ಮಾಡಿದ್ದು. ಆ್ಯಂಡ್ ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಜಗ್ಗ ಸರ್ಪ್ರೈಸ್ ಕಾಣೋ ಇದು. ಅದೇ ವಾಯ್ಸಲ್ಲಿ ಮಾತಾಡ ಮಗ. ಥ್ಯಾಂಕ್ ಯು ಮೇಡಮ್. ಕಿಶೋರ್ ಅವ್ರು ಕೇಳಿಸ್ಕೊಂಡ್ರೆ ಜಗ ನನಗೆ ಆಕ್ಚುಲಿ ಸರ್ಗೆ ಇನ್ನೊಮ್ಮೆ ಆ ಡೈಲಾಗ್ ಬೇಕು. ನೀ ಯಾವ್ದು ಹೇಳ್ದೆ ಹೇಳು? ಲೂಸು, ನಲ್ಲಿ ಮೂಳೆ, ಕೋಳಿ ಕಳ್ಳ, ಇದೆಲ್ಲ ಒಂದು ಹೆಸರೇನ್ರು. ಇರಿಟೇಷನ್. ಒಳ್ಳೆ ಶೋ, ಒಳ್ಳೆ ಜಡ್ಜಸ್, ಒಳ್ಳೆ ಕಂಟೆಸ್ಟೆಂಟ್. ಮಧ್ಯದಲ್ಲಿ ಮೈಕ್ ಸಿಕ್ತು ಅಂತ ಏನೇನೋ ಮಾತಾಡಿದ್ರೆ ಆಂಕರ್ ಮಗ. ಒಳ್ಳೆ ಜಡ್ಜಸ್, ಒಳ್ಳೆ ಕಂಟೆಸ್ಟೆಂಟ್, ಸುಮಾರಾಗಿರೋ ಆಂಕರ್. ಇಂಥ ಟೈಮಲ್ಲಿ ಮಧ್ಯ ಮಾತಾಡಿದ್ರೆ ಜನನ ಆಗಿದೆ, ಮರಣ ಬರೆದು ಬಿಡ್ತೀನಿ. ಬಟ್ ವೆರಿ ವೆಲ್ ಡನ್ ಇಡೀ ತಂಡಕ್ಕೆ. ಈ ದುನಿಯಾನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಶುಭ ಹಾರೈಕೆ. ವೆರಿ ವೆಲ್ ಡನ್. ಒಳ್ಳೆ ಕಮೆಂಟ್ ಸಿಕ್ಕಿದೆ. ಈಗ ಮುಂದಿನ ಸಿನಿಮಾ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಸಿಂಡ್ರೆಲ್ಲಾ ಅನ್ನೋ ರಾಜ್ಕುಮಾರಿ ಕತೆ ಕೇಳಿರ್ತೀವಿ. ತನ್ನ ಅರಮನೆಯಲ್ಲೇ ತಾನು ಕೆಲಸದವ್ರ ತರ ಬದುಕುವಂತ ಈ ರಾಜ್ಕುಮಾರಿ ಕಥೆಯನ್ನ ಒಂದು ಬ್ಯೂಟಿಫುಲ್ ಡಾನ್ಸ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಚಾಕ್ಲೇಟ್ ಬಾಯ್ ಸೂರಜ್ ಅಲಾಂಗ್ ವಿತ್ ನೈಸ್ ಮಾಡೋ ಐಶ್ವರ್ಯ. ಒಬ್ಬ ಶ್ರೀಮಂತನ ಹೆಂಡತಿ ಅಕಾಲಿಕವಾಗಿ ಸಾಯ್ತಾಳೆ. ಅವರ ಮಗಳೇ ಸಿಂಡ್ರೆಲ್ಲಾ. ಮಲತಾಯಿಯಿಂದ ಚಿತ್ರಹಿಂಸೆ ಅನುಭವಿಸುತ್ತಿರುವಾಗ ಮುಂದಿನ ರಾಜನ ಅರಮನೆಯಲ್ಲಿ ಸ್ವಯಂವರಕ್ಕೆ ಅಂತ ಇವಳನ್ನು ಬಿಟ್ಟು ಎಲ್ಲರೂ ಹೋಗ್ತಾರೆ. ಇವಳಿಗೂ ಆಸೆ, ಆದರೆ ಹರಿದ ಬಟ್ಟಿಯಲ್ಲಿ ಹೋಗೋಕ್ಕಾಗಲ್ಲ ಅಂತ ನಿರಾಶೆಯಲ್ಲಿ ಕೂತಿದ್ದಾಗ ಒಬ್ಬ ಮಾಯಾ ಅಜ್ಜಿ ಇವಳಿಗೆ ಒಂದು ವರ ಕೊಡ್ತಾಳೆ. ನೀನು ಹೊಸ ಬಟ್ಟೆ ತೊಟ್ಟು ಮಾಯಾ ಕುದುರೆಯಲ್ಲಿ ಅರಮನೆಗೆ ಹೋಗಬಹುದು. ಆದರೆ 12 ಗಂಟೆಯ ನಂತರ ನಿನ್ನ ಹೊಸ ಬಟ್ಟೆ ಕಳಚಿ ಮತ್ತೆ ಹಳೆಯ ಬಟ್ಟೆ ಕಾಣಿಸುತ್ತದೆ. ನೆನಪಿರಲಿ, ನಿನಗೆ 12 ಗಂಟೆ ಮಾತ್ರ ಕಾಲಾವಕಾಶ. ಸರಿ ಅಂತ ಸಂತೋಷದಿಂದ ಸಿದ್ಧಳಾಗಿ ಸಿಂಡ್ರೆಲ್ಲಾ ಅರಮನೆಗೆ ಹೋಗ್ತಾಳೆ. ಅವಳನ್ನು ಕಂಡ ರಾಜಕುಮಾರ ಮೊದಲ ನೋಟದಲ್ಲೇ ಅವಳನ್ನು ಪ್ರೀತಿಸಿಬಿಡ್ತಾನೆ. ಏ ಸುರಸುಂದರಿ, ನಿನ್ ಜೊತೆ ನೃತ್ಯ ಮಾಡುವ ಭಾಗ್ಯ ನನಗಿದೆಯಾ?
ಅವರಿಬ್ರು ತುಂಬಾ ಕುಣಿತರು. ಆದರೆ ಗಡಿಯಾರದ ಮುಳ್ಳು ತಿರುಗ್ತಾ ಇತ್ತು. 12 ಗಂಟೆಗೆ ಇನ್ನು 5 ನಿಮಿಷ ಬಾಕಿ ಇತ್ತು. ಹೆದರಿ ಅರಮನೆಯಿಂದ ಹೋಗಬೇಕಾದ್ರೆ ಅವಳ ಶೂ ಕಳಚಿ ಬೀಳುತ್ತೆ. ಸಮಯ ಇಲ್ಲದ ಕಾರಣ ಅದನ್ನ ಅಲ್ಲೇ ಬಿಟ್ಟು ಓಡೋಗ್ತಾಳೆ. ಶೂ ಅನ್ನು ತೆಗೆದುಕೊಂಡ ರಾಜಕುಮಾರ ತಾನೇ ರಾಜ್ಯದ ಎಲ್ಲ ಮನೆಗೂ ಹೋಗಿ ಆ ಶೂನ ಎಲ್ಲ ಹೆಣ್ಣು ಮಕ್ಕಳ ಕಾಲಿಗೆ ಹಾಕಿಸಿ ಪರೀಕ್ಷೆ ಮಾಡ್ತಾನೆ. ಪ್ರಯೋಜನ ಆಗಲ್ಲ, ಬೇಸತ್ತೋಗ್ತಾನೆ. ಕೊನೆಯದಾಗಿ ಸಿಂಡ್ರೆಲ್ಲನ ಮನೆಗೆ ಬರ್ತಾನೆ. ಆ ಶೂ ಅವಳ ಕಾಲಿಗೆ ಹೇಳಿ ಮಾಡಿಸಿದಂತಿರುತ್ತೆ. ಆಗ ಅವಳ ಮುಂದೆ ರಾಜಕುಮಾರ ಮಂಡಿ ಊರಿ ಕೇಳ್ಕೊಳ್ತಾರೆ, ನೀನು ನನ್ನ ಮದುವೆ ಆಗ್ತೀಯಾ? ರಾಜಕುಮಾರ ಸಿಂಡ್ರೆಲ್ಲಾಳ ಕೈಯಿಗೆ ಮುತ್ತಿಕ್ಕಿ ಅರಮನೆಗೆ ಕರೆದೊಯ್ತಾನೆ. What a beautiful Cinderella story. Hey, wow. Fantastic. You guys deserve this, man. Whoa. ನೈಸ್ ಮಾಡೋ ಐಸು ಅಂಡ್ ಸೂರಜ್ ವಾಟ್ ಚಾಕ್ಲೇಟ್ ಬಾಯ್. ಏನ್ ಕೆಮಿಸ್ಟ್ರಿ, ಏನ್ ಇನ್ವಾಲ್ವ್ಮೆಂಟ್. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡಿದ್ ಬಹಳ ಖುಷಿ ಆಯ್ತು. ಐ ಆಮ್ ಶೋರ್ ನಮ್ಮ ಲವ್ ಗುರುಗೆ ಈ ಸ್ಟೋರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಈ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟಪಟ್ಟಿದ್ದಾರೆ ಕೇಳುವ. ರವಿ ಸರ್, ಓವರ್ ಟು ಯು. ಒಟ್ನಲ್ಲಿ ಆ ಪರ್ಸನಾಲಿಟಿ ಇಟ್ಕೊಂಡು ನೀನು ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ವಿಜುವಲ್ ಟ್ರೀಟ್ ತರ ಇತ್ತು. ಥ್ಯಾಂಕ್ ಯು ಸರ್. ಇಬ್ರು ಮನಸ್ಫೂರ್ತಿಯಾಗಿ ಮಾಡಿದ್ರೆ, ಇಬ್ರು ಆ ಬ್ಲೂ ಡ್ರೆಸ್ ಮ್ಯಾಚ್ ಆಯ್ತು. ಇವನ್ ಐಶ್ವರ್ಯ ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ಕೂಡ ಅವನಿಗೆ ಸಪೋರ್ಟ್ ಕೊಟ್ರಿ. ಅವನು ಮೇಲ್ಗಡೆ ಎತ್ತಿ ಎಲ್ಲ ಮಾಡಿದ್ದಿಲ್ಲ, ಅವನು ಪರ್ಸನಾಲಿಟಿಗೆ ಅದು ಮಾಡ್ತಾನೆ ಅನ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿ ಮಾಡ್ದ ಅವನು. ಥ್ಯಾಂಕ್ ಯು ವಿಜುವಲ್ ಟ್ರೀಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಗುಡ್. ನಮ್ಮ ಶೋನ ಸಿಂಡ್ರೆಲ್ಲಾ ಅಂದ್ರೆ ದಟ್ಸ್ ರಚ್ಚು. ತುಂಬಾ ಚೆನ್ನಾಗಿತ್ತು. ನೈಸ್ ಕಲರ್, ಪೌಡರ್ಡ್ ಬ್ಲೂ ಬಟ್ಟೆ ಕಲರ್ ಇದು. And with nice ambience and wonderful song. And ನಿಜ ಹೇಳ ಐಶು, ಸೂರಜ್ is a wonderful dancer. ನಂಗೆ ಸೂರಜ್ ಡಾನ್ಸ್ ತುಂಬಾ ಇಷ್ಟ ಆಯ್ತು. ಸೂರಜ್ ನಿನ್ನಲ್ಲಿ ಒಂದು ಗ್ರೇಸ್ ಇದೆ, ಸಕ್ಕದಾಗಿ ಮಾಡ್ತೀಯ ಸೂರಜ್. ಥ್ಯಾಂಕ್ ಯು. And overall I loved it. Thank you. Loved it. ಅಲ್ಲಪ್ಪ, ಐಶ್ವರ್ಯ ಎಲ್ರಿಗೂ ಬೇಕು 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 ಅಂತ. ಐಶ್ವರ್ಯ ಅಂದ್ರೆ ಎಲ್ರಿಗೂ ಬೇಕು, ಇನ್ಕ್ಲೂಡಿಂಗ್ ನಮ್ಮ ರುದ್ರ ಮಾಸ್ಟರ್ಗೆ. ಈಗ ನಿನಗೆ ಐಶ್ವರ್ಯ ಬಿಟ್ಟು ಬೇರೆ ಏಂಜಲ್ ಮೇಲೆ ಕಣ್ಣು ಹಾಕಿದೆಯಂತೆ. ಹೌದೌದು, ನಾನು ಇಲ್ದೇ ಇರ್ಬೇಕಾದ್ರೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಕಳೆದ 3 ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದಾನೆ. ಯಾರು ಗೊತ್ತಾ ಆ ಏಂಜಲ್? ನೀನೇ ಹೇಳು ಮಗ. ಲಾಸ್ಯಾ ನಾಗರಾಜ್. 3 ವರ್ಷದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದೀನಿ ಮೇಡಮ್. ಹೌದಾ? ಡೈಲಿ ಅವ್ರ ಸ್ಟೇಟಸ್ ನೋಡ್ತೀನಿ. ಯಾಕೆ ಹೇಳಿ? ಯಾಕೆ? ಅವರೊಂದೊಂದು ಒಳ್ಳೊಳ್ಳೆ ಫೋಟೋ ಹಾಕ್ತಾರೆ. ಬೆಳಿಗ್ಗೆ ಎದ್ದು ಫಸ್ಟ್ ನೋಡ್ತೀನಿ, ಫಸ್ಟ್ ಅವ್ರದ್ದು ಬಂದಿರುತ್ತೆ. ನನಗೆ ನೋಟಿಫಿಕೇಶನ್ ಬಂದಿರುತ್ತೆ, ಲಾಸ್ಯಾ ನಾಗರಾಜ್ ಆಡೆಡ್ ಅ ನ್ಯೂ ಫೋಟೋ ಅಂತ. ಟಕ್ಕಂತ ಹೋಗಿ ನೋಡ್ತೀನಿ, ಆಗಿರುತ್ತೆ. ನಿನ್ನೆ ರಿಯಾಕ್ಷನ್ ಏನು ಅದಕ್ಕೆ? ಆಮೇಲೆ ಇನ್ನೊಂದ್ ದಿನ, ಆಮೇಲೆ ನೆಕ್ಸ್ಟ್ ನೈಟ್ ಮಲಗ ಒಂದ್ಸಲ ನೋಡ್ತೀನಿ. ಫಸ್ಟ್ ಅಲ್ಲಿ ಬಂದಿರುತ್ತೆ, ಇನ್ನೊಂದಿರುತ್ತೆ ಹಿಂಗೆ. ಮೂರು ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದಾನೆ. ಈಗ 3 ನಿಮಿಷ ಕೊಡ್ತೀನಿ. ಓಕೆ, ಅಷ್ಟೊಳಗೆ ನೀನು ಲಾಸ್ಯನ ಇಂಪ್ರೆಸ್ ಮಾಡು. ರೆಡಿ? ಲಾಸ್ಯ ವಾಪಸ್ ಬರ್ಬೇಡ, ಹೋಗ್ತಾ ಇರು.
ಹಾಯ್. ಅಲ್ಲ ಅವರು ಮಾತಾಡಿ ಅಂತ ಹೇಳಿ ಮಾತಾಡಬೇಡಿ ಅಂತ ಹೇಳಿಲ್ಲ, ಮಾತಾಡಿ. ಹಾಯ್ ಅನ್ನೋದು ನಂಗೆ ಇಂಪ್ರೆಸ್ ಆಗಬೇಕು. ಹಾಯ್. ನಾನು ಮಾಡೋದು ನೀವು ಮಾಡಿದ್ರೆ ಇಂಪ್ರೆಸ್ ಆಗ್ತೀನಿ. 100% ತೋರಿಸಿ, ಮಾಡ್ತೀನಿ. ಮಾಡಿ ಇಂಪ್ರೆಸ್ ಆಗಬೇಕು. ಅದು ಇಂಪ್ರೆಸ್ ಆಗೋದು ಡಿಪ್ರೆಸ್ ಆಗೋದು ಗೊತ್ತು, ಕಂಪ್ರೆಸ್ ಆಗತ್ತೆ ನೋಡ್ಲಾ? ಇಲ್ಲ 1 Come on, ಸೂರಜ್. 2 3 ಹೋಯ್ತು ಮಗ ನಿಂದು. ಮಾಡ್ದ ಇಷ್ಟು ಆಗಲ್ಲ, ಸಾಕಾಗಲ್ವ ನಿಮ್ಗೆ? ಇಷ್ಟಾಗಲ್ಲ. ಈಗ ನಮ್ಮ ಹುಡುಗನ ಬದಲಾಗಿ ನಾನ್ ಮಾಡ್ತೀನಿ, ಓಕೆನಾ? ಬಟ್ ಇದು ಲಾಭ ನನ್ಗೆ ಆಗ್ಬೇಕು. ರೆಡಿ. ಹೇಗೆ ರವಿ ಸರ್, ನೀವ್ ಇಂಪ್ರೆಸ್ ಆದ್ರಾ? ನೆಕ್ಸ್ಟ್ ಇನ್ನೊಂದೇನ್ ಮಾಡ್ತಿ? ಇನ್ನೊಂದೇನ್ ಮಾಡ್ತೀರ ತೋರಿಸಿ. ಗೋ. ನೀನು ಅದನ್ನ ಮುಂದೆ ಮಾಡ, ನೀನ್ ಮುಂದೆ ಮಾಡ್ಬಿಡಿ, ಹಿಂದೆ ಆಗಲ್ಲ. ಅದು ಅಷ್ಟೇ ಮಗ, ಕರೆಕ್ಟ್. ಅವ್ರು ಉಲ್ಟಾ ಮಾಡಿದ್ರು ನೀನು ಸೀದಾ ಮಾಡಿದ್ಯಾ. ಫ್ಯಾಂಟಾಸ್ಟಿಕ್. ನಮ್ಮ ಹುಡುಗ ಇಂಪ್ರೆಸ್ ಮಾಡ್ಬಿಟ್ಟಿದ್ದಾನೆ. ಇನ್ ಮುಂದೆ ಫಾಲೋ ಮಾಡ್ತಾ ಇರು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಈಗ ಒಂದು ನಿಜ ಜೀವನದ ಕಥೆಯನ್ನ ನೋಡುವಂತ ಸಮಯ. ಇವರು ಜಿ ಕನ್ನಡದ ಅತಿ ದೊಡ್ಡ ಅಭಿಮಾನಿ. ಯಾರು ನಿಮ್ಗೆಲ್ಲ ಗೊತ್ತಿರೋ ನಮ್ಮ ಸುಮಾ ಅವರು. ಇವರು ಜಿ ಕಾರ್ಯಕ್ರಮದಲ್ಲಿ ಬರೋದ ಪ್ರತಿಯೊಂದು ಶೋ ಕೂಡ, ಸೀರಿಯಲ್ ಇರ್ಬೋದು, ಶೋ ಇರ್ಬೋದು, ತಪ್ಪದೆ ನೋಡ್ತಾರೆ. ಆ ಪಾತ್ರಗಳನ್ನ ತಮ್ಮ ಸ್ವಂತ ಸಂಬಂಧ ರೀತಿಯಲ್ಲಿ ನೋಡುವಂತ ವ್ಯಕ್ತಿ ನಮ್ಮ ಸುಮಾ. ಹೇಗಿದ್ದೀರಿ ಸುಮಾ ಅವರೇ? We are top of the world. What about you, sir? I am also right now ನಿಮ್ಮ ವರ್ಲ್ಡ್ ಗಿಂತ ಸ್ವಲ್ಪ ಕೆಳಗಿದ್ದೀನಿ ಅಷ್ಟೇ. ಓಕೆ, ಈಗ ನಿಮ್ಮ ಕಥೆಯನ್ನ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡ್ತಾ ಇದೀವಿ. Super, sir. Now we are waiting for that, sir. ಹೌದಾ? ಹಾ ಸರ್. ಮತ್ತೆ ನಿಮ್ಮ ಲವ್ ಸ್ಟೋರಿ ಮೆಲ್ಕ್ ಹಾಕ್ತೀರಾ? ಹೌದು. ಓಕೆ, ಹಂಗೆ ಅದೇ ಡ್ರೀಮ್ ಅಲ್ಲಿ ಇರಿ. ಈಗ ಅದೇ ಖುಷಿಯಲ್ಲಿ ನಾವು ಮುಂದುವರ್ಸೋಣ. ಆಲ್ ದ ವೆರಿ ಬೆಸ್ಟ್. ಪ್ರೆಸೆಂಟ್ ಮಾಡ್ತಿರೋದು ಯಾರು? ನಮ್ಮ ರಶ್ಮಿ ಹಾಗೂ ಕಿನ್ನಾಳ. ಆಲ್ ದ ವೆರಿ ಬೆಸ್ಟ್. ಸುಮಾ, ಇದೇನ್ ಮಾಡ್ತಿದ್ಯಾ ಮಗಳೇ? ಅಮ್ಮ, ನಾನು ರವಿ ಸರ್ ಫೋಟೋನ ಬುಕ್ಗೆ ಅಂಟಿಸ್ತಿದ್ದೀನಿ. ನನಗೆ ಅವ್ರಂದ್ರೆ ತುಂಬಾ ಇಷ್ಟ. ನಾನು ಅವ್ರ ದೊಡ್ಡ ಫ್ಯಾನು. ಸರಿ, ಇಲ್ಲೇ ಆಟ ಆಡ್ಕೊಂಡ್ ಕೂತಿರು. ಒಳಗ್ ಕೆಲ್ಸ ಐತೆ, ಎಲ್ಲೂ ಹೋಗ್ಬಾರ್ದು. ಸರಿ ಅಮ್ಮ. ಸರ್, ಸುಮಾ ಆಟ ಆಡೋಣ ಬಾರೆ. ಹಾ ಸರಿ ಕಳೆ, ಬಂದೆ. ಡಾಕ್ಟ್ರೆ, ನನ್ ಮಗಳು ಆಟ ಆಡೋದು ಕಣ್ಗೆ ಮಣ್ಣು ಹಾಕೊಂಡ್ಬಿಟ್ಟವಳೆ. ಅವಾಗಿಂದ ಕಣ್ಣೆ ಬಿಡ್ತಿಲ್ಲ. ನೋಡಿ ಡಾಕ್ಟ್ರೆ. ಗಾಬರಿ ಆಗ್ಬೇಡಮ್ಮ, ನಾನು ಚೆಕ್ ಮಾಡ್ತೀನಿ. ಮಗು ಕಣ್ಬಿಡು, ಏನಾಗಲ್ಲ ಪುಟ್ಟ. ನಿಧಾನಕ್ಕೆ ಈ ಕಣ್ಬಿಡು. ಏನಾಗೈತೆ ಡಾಕ್ಟ್ರೆ? ನಿಮ್ಮ ಮಗಳ ಕಣ್ಣಲ್ಲಿ ಮಣ್ಣು ಬಿದ್ದಿರೋದ್ರಿಂದ ಕಣ್ಣು ಗುಡ್ಡೆಗೆ ಬಲವಾಗಿ ಡ್ಯಾಮೇಜ್ ಆಗಿದೆ. ಇನ್ಮೇಲಿಂದ ಸುಮ್ಮಂಗೆ ಕಣ್ ಕಾಣಲ್ಲ. ಹಂಗೆಲ್ಲ ಆಡ್ಬೇಡಿ ಡಾಕ್ಟ್ರೆ. ನನ್ನ ಮಗಳಿಗೆ ಹೆಂಗಾರ ಮಾಡಿ ಕಣ್ ಕೊಡ್ಸಿ ಡಾಕ್ಟ್ರೆ, ಕಣ್ ಕೊಡ್ಸಿ. ಹೀಗೆ ಆಟವಾಡುತ್ತಾ ತನ್ನ ಕಣ್ಣುಗಳನ್ನು ಕಳೆದುಕೊಂಡ ಸುಮಾ ಶಾಶ್ವತವಾಗಿ ಅಂಧಳಾಗುತ್ತಾಳೆ. ಕಣ್ಣು ಕಾಣದ ಮಗುವನ್ನು ಅಮ್ಮ ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುತ್ತಾರೆ. ಅಮ್ಮನ ಕಣ್ಣುಗಾವಲಲ್ಲಿ ಜೋಪಾನವಾಗಿ ಬೆಳೆದ ಸುಮಾ ಚೆನ್ನಾಗಿ ಓದಿ ಬ್ಯಾಂಕಿನಲ್ಲಿ ಉದ್ಯೋಗ ಪಡೆಯುತ್ತಾಳೆ. ಕೆಲವು ವರ್ಷಗಳ ನಂತರ ಅಮ್ಮ,
ನಾ ಬ್ಯಾಂಕಿಗೆ ಹೋಗಿ ಬರ್ತೀನಿ. ಅಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ಯಾ? ಮಾಡ್ಕೋತ್ಯಾ? ದೇವ್ರಿಲ್ವಾ, ಅವ್ನು ನೋಡ್ಕೋತಾನೆ. ನೀನ್ ಆರಾಮಾಗಿರು. ಸರಿ ಕಣವ. ನಾನಮ್ಮ ರವಿ ಮಾತಾಡ್ತಿರೋದು. ರವಿ ಸರ್, ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಿಮ್ಮಂತರ ಆಶೀರ್ವಾದ ಸರ್, ಚೆನ್ನಾಗಿದ್ದೀನಿ. ಓಕೆ ಓಕೆ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಅದೇನು ಅಂತ ಹೇಳಿ. ಅದು ನನಗೆ ಗೊತ್ತಿರೋ ಒಬ್ಬ ಹುಡುಗ ಇದ್ದಾನೆ. ಅವನ ಹೆಸರು ತಿಮ್ಮೇಗೌಡ ಅಂತ NGO ದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಪಾರ್ಶಲಿ ಬ್ಲೈಂಡು, ಸ್ವಲ್ಪ ಕಣ್ ಕಾಣುತ್ತೆ. ಒಂದ್ ಸತಿ ಅವನ ಜೊತೆ ಮಾತಾಡಿದ್ರೆ ಚೆನ್ನಾಗಿರೋದು ಅಂತ ಫೋನ್ ಮಾಡ್ದೆ ಕಣಮ್ಮ. ಅಯ್ಯೋ ಬೇಡ ಸರ್, ನಂಗೆ ಯಾಕೆ ಮದುವೆ? ನಾನು ಹೀಗೆ ಜೀವನ ಕಳೆದು ಬಿಡ್ತೀನಿ. ನನ್ನಿಂದ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ಸುಮ್ಮ ಹಾಗಲ್ಲ ಅನ್ಬೇಡ. ನಿನಗೆ ಕಣ್ ಕಾಣಿಸಲ್ಲ ಅಷ್ಟೇ, ಆದ್ರೆ ನಿನಗೊಂದು ಜೀವನ ಇದೆ. ನೋಡು, ಒಂದ್ಸಲ ಅವನ ಜೊತೆ ಮಾತಾಡಿ ನೋಡು. ಆಮೇಲೆ ನಿನ್ ಫ್ರೆಂಡ್ ಇದಾರಲ್ಲ, ಅವ್ರ ಗಂಡ ಸಂತು ಇದಾರಲ್ವಾ, ಅವ್ರಿಗೆ ಚೆನ್ನಾಗಿ ಗೊತ್ತಂತೆ. ಅವ್ರ ಹತ್ರ ಒಂದ್ಸತಿ ವಿಚಾರಿಸ್ತೀಯಾ? ಓಕೆ ಸರ್, ಓಕೆ. ಒಂದ್ಸಲಿ ಮಾತಾಡ್. ಓಕೆ ಬಾಯ್. ಬಾನ ತೊರೆದು ನೀಲಿ ಮರೆಯಾಯಿತೆ ತಕೆ ಕರಗೀತೆ ಈ ಮೋಡ ನಿಟ್ಟುಸಿರ ಶಾಖ. ಹಲೋ ಸಂತು. ಹಲೋ, ಹೇಳಿ ಸುಮಾ. ಸಂತು, ನಮ್ ಸರ್ ಕಾಲ್ ಮಾಡಿದ್ರು. ಯಾರೋ ತಿಮ್ಮೇಗೌಡ ಅನ್ನೋ ಹುಡ್ಗನ್ ಬಗ್ಗೆ ಹೇಳಿದ್ರು. ಅವನನ್ನ ಮದ್ವೆ ಆಗು ಅಂತ ಇದ್ದಾರೆ. ಹುಡ್ಗ ಹೇಗೋ? ಹುಡ್ಗ ತುಂಬಾ ಒಳ್ಳೆ ಹುಡ್ಗ ಸುಮಾ. ಯಾವ್ದೇ ಕೆಟ್ಟ ಹ್ಯಾಬಿಟ್ ಇಲ್ಲ. ನೀವು ಆರಾಮಾಗಿ ಅವನ್ನ ಮದ್ವೆ ಆಗ್ಬೋದು. ಅದೆಲ್ಲ ಸರಿ ಸಂತು, ಆದ್ರೆ ವಯಸ್ಸಲ್ಲಿ ನಂಗಿಂತ ಚಿಕ್ಕವನಂತೆ. ನಂಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ. ವಯಸ್ಸಲ್ಲಿ ಚಿಕ್ಕವನಾದ್ರೆ ಏನಂತೆ, ಮದುವೆ ಆಗ್ಬಾರ್ದಾ? ಯಾಕೆ? ಸಚಿನ್ ತೆಂಡೂಲ್ಕರ್, ಅಭಿಷೇಕ್ ಬಚ್ಚನ್ ಅವ್ರ ಹೆಂಡತಿಗಿಂತ ಚಿಕ್ಕವರು. ಅವ್ರು ಚೆನ್ನಾಗಿಲ್ವಾ? ಸುಮ್ಮನೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಒಂದ್ಸಲ ಅವ್ರನ್ನ ಮೀಟ್ ಮಾಡಿ ನೋಡಿ. ಓಹೋ ಸರಿ ಸಂತು, ಫೋನ್ ಮಾಡಿ ನಾಳೆನೇ ಮೀಟ್ ಮಾಡ್ತೀನಿ. ಸರಿ ಸರಿ. ಎಕ್ಸ್ಕ್ಯೂಸ್ ಮೀ, ಸುಮಾದ್ರೆ ನೀವೇನಾ? ನಾನೇ. ನೀವ್ಯಾರು? ಅದೇ ನಿನ್ನೆ ಫೋನ್ ಮಾಡಿದ್ರಲ್ಲ, ತಿಮ್ಮೇಗೌಡ ನಾನೇ. ಓಹ್ ನೀವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಮ ಸರ್ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಏನು ಅಂತ ಹೇಳಿ, ನೀವು ವಯಸ್ಸಲ್ಲಿ ನಂಗಿಂತ ಚಿಕ್ಕವರಂತೆ. ನಮ್ಮ ಜೋಡಿನ ನೋಡಿ ಸಮಾಜ ಏನು ಹೇಳುತ್ತೋ ಏನೋ. ಸಮಾಜದ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಏಜ್ ಬಗ್ಗೆ ನಂಗೆ ಯಾವ ಸಮಸ್ಯೆನೂ ಇಲ್ಲ. ನನಗೆ ನೀವು ಇಷ್ಟ ಆಗಿದ್ದೀರಿ. ನಿಮಗೆ ನಾನು ಒಪ್ಪಿಗೆ ಆಗಿದ್ರೆ ಮುಂದುವರಿಯೋಣ. ನನಗೆ ಕಣ್ ಕಾಣಲ್ಲ. ಚಿಕ್ಕ ವಯಸ್ಸಲ್ಲೇ 2 ಕಣ್ಗಳನ್ನೂ ಕಳ್ಕೊಂಡೆ. ಅವಾಗಿಂದ ನಮ್ಮಮ್ಮ ಕಷ್ಟದಲ್ಲೂ ಕಣ್ ರೆಪ್ಪೆಯಾಗಿ ನನ್ನನ್ನು ಕಾಪಾಡ್ಕೊಂಡು ಬಂದ್ಲು. ಇಷ್ಟು ವರ್ಷ ಅವಳಿಗೆ ಕಷ್ಟ ಕೊಟ್ಟೆ. ಈಗ ನಿಮಗೆ ಭಾರ ಬೇಕು. ನನ್ನ ಮನ್ಸ್ಯಾಕೋ ಒಪ್ತಾ ಇಲ್ಲ. ಕಣ್ ಕಾಣದೇ ಇದ್ರು ಕೊರಗದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಿ. ನಿಮ್ಮಲ್ಲಿರೋ ಛಲ ನನಗಿಷ್ಟ ಆಯಿತು.
ಅದಕ್ಕೆ ನಾನು ನಿಮ್ಮನ್ನ ಇಷ್ಟಪಡ್ತಾ ಇರೋದು. ಕತ್ಲೆ ತುಂಬಿರೋ ನನ್ನ ಪ್ರಪಂಚಕ್ಕೆ ಹೊಸ ಬೆಳಕು ಥರ ಬರ್ತಾ ಇದ್ದೀರಾ. ಥ್ಯಾಂಕ್ ಯು. ಸುಮಾ, ಐ ಲವ್ ಯು. ಐ ಲವ್ ಯು ಟು. ಅಯ್ಯೋ, ಇದೇನಿದು ಕಾಲ ಹತ್ರ ಕುತ್ಕೊಂಡ್ಬಿಟ್ಟಿದ್ದೀರಾ? ಎಲ್ರೂ ಪ್ರಪೋಸ್ ಹಿಂಗೆ ಅಲ್ವಾ ಮಾಡೋದು, ಅದಕ್ಕೆ. ಒಂದ್ ನಿಮಿಷ ಇರಿ, ಬಂದೆ. ಎಲ್ಲೋದ್ರು? ಏನಿದು? ಬೊಂಬೈ ಮಿಠಾಯಿ. ಇದು ಹುಡುಗಿರು ತುಂಬಾ ಇಷ್ಟ, ಸ್ವೀಟ್ ಆಗಿರುತ್ತೆ. ಇದ್ರ ಕಲರ್ ಪಿಂಕ್. ಚೆನ್ನಾಗಿದೆ. ನನಗೆ ತಿನ್ಸಲ್ವಾ? ತಗೊಳ್ಳಿ, ತಿನ್ನಿ. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಬ್ಯೂಟಿಫುಲ್ ಮನಸ್ಸು. ಸುಮಾ, ಆದಷ್ಟು ಬೇಗ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗ್ಬಿಡೋಣ. ಓಹ್, ಇವತ್ತೇ ನಮ್ಮಮ್ಮ ಹತ್ರ ಮಾತಾಡ್ತೀನಿ. ಅಪ್ಪ, ಅಮ್ಮ, ಅಪ್ಪ. ಏನಪ್ಪ ತಿಮ್ಮ? ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳಪ್ಪ. ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ನೀವು ಹ್ಞೂ ಅಂದ್ರೆ ಅವ್ರನ್ನೇ ಮದುವೆ ಆಗ್ತೀನಿ. ಹುಡುಗಿ ಯಾರು? ಸುಮಾ ಅಂತ ಅಪ್ಪ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಆದ್ರೆ ಅದು ಅದು ಹೇಳಪ್ಪ. ಅವ್ರಿಗೆ ಕಣ್ ಕಾಣಿಸಲ್ಲ. ಕಣ್ ಕಾಣಿಸಲ್ವಾ? ಕಣ್ ಕಾಣದೇ ಇರೋ ಹುಡುಗಿ ಅಂತೀಯ? ಅವಳು ಹೇಗಿರ್ತಾಳೋ ಏನೋ ನಮಗ್ ಗೊತ್ತಿಲ್ಲ. ನಿನಗಾದ್ರೂ ಸ್ವಲ್ಪ ಕಣ್ ಕಾಣಿಸುತ್ತೆ. ಆ ಹುಡುಗಿ ಮುಂದೆ ಹೇಗ್ ಮ್ಯಾನೇಜ್ ಮಾಡ್ತಾಳೋ ಏನೋ. ಆದ್ರೂ ನೋಡೋಣ ಇರಪ್ಪ. ಅಮ್ಮ, ಅವ್ರಿಗೆ ಕಣ್ ಕಾಣಿಸ್ಲಿಲ್ಲ ಅಂದ್ರು ಎಲ್ಲಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಒಳ್ಳೆ ಹುಡುಗಿ. ಅಷ್ಟಕ್ಕೂ ಕಂಪ್ಲೀಟ್ ಆಗಿ ನನಗೆಲ್ಲ ಕಣ್ ಕಾಣುತ್ತೆ ಹೇಳಿ? ಯಾವ್ದಾದ್ರೂ ಹುಡುಗಿ ನನ್ನ ಬಗ್ಗೆನೂ ಹೀಗೆ ಹೇಳಿದ್ರೆ ಏನ್ ಮಾಡ್ತೀರಿ? ಅದು ನಿಜಾನೇ, ಆದ್ರೂ ನೋಡೋಣ. ಅಲ್ಲಮ್ಮ, ಅಮ್ಮ, ಅಪ್ಪ, ಅಲ್ಲ ಒಪ್ಕೊಳ್ಳಿ ಅಪ್ಪ. ಅಪ್ಪ, ನನ್ನನ್ನು ಯಾರಾದ್ರೂ ಲವ್ ಮಾಡಬಹುದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಂಥರ ನಾಚಿಕೆ ಆಗ್ತಾ ಇದೆ. ಇವತ್ತು ಅವ್ರಿಗೆ ಈ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ. ಯಾಕೆ ಹುಡುಗರೇ ಸರ್ಪ್ರೈಸ್ ಕೊಡ್ಬೇಕಾ? ನಾನು ಸರ್ಪ್ರೈಸ್ ಕೊಡ್ತೀನಿ. ಬಂದ್ರ? ನಮ್ಮಮ್ಮ ಈ ಮದ್ವೆಗೆ ಒಪ್ಕೊಂಡ್ರು. ನಿಮ್ಮನೇಲಿ ಏನಂದ್ರು? ಅಮ್ಮ ಆ ಹುಡುಗಿ ಬೇಡ ಅಂದ್ರು. ಬೇಡ ಅಂದ್ರು. ಬೇಡ. ಹೌದಾ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಪಾಪ ಅವ್ರು ಹೇಳೋದ್ರಲ್ಲೂ ತಪ್ಪೇನಿದೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಆಗಿದ್ದಿದ್ರು ಹೀಗೆ ಹೇಳ್ತಾ ಇದ್ರು. ನೋಡಿ, ನೀವು ಅವ್ರ ಮನ್ಸಿಗೆ ಬೇಜಾರು ಮಾಡಬೇಡಿ. ನಿಮ್ಮಮ್ಮ ಹೇಗೆ ಹೇಳ್ತಾರೋ ಹಾಗೆ ಮಾಡಿ, ಹಾಗೆ ಮಾಡಿ. ಇಲ್ಲ ಸುಮಾ, ನಾನು ಮದುವೆ ಅಂತ ಆದ್ರೆ ನಿಮ್ಮನ್ನೇ ಆಗೋದು. ನನ್ನ ಅಪ್ಪ ಅಮ್ಮನೇ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ.
ನಮ್ ಭ್ರೂಣಾನು ಬಂದ ಹೇಗಿದೆಯೋ ಏನೋ ನೋಡೋಣ. ಸುಮಾ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸಿದವರೆಲ್ಲ ಮದ್ವೆ ಆಗಕ್ಕಾಗತ್ತಾ? ಬರ್ತೀನಿ. ಸುಮಾ, 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 ಓದಿದ ಕೆಲ್ಸ ಏನಾಯ್ತವ? ಮದ್ವೆಗೆ ಒಪ್ಕೊಂಡ್ರಂತ? ಇಲ್ಲ ಅಮ್ಮ, ಅವ್ರಮ್ಮ ಈ ಮದ್ವೆ ಬೇಡ ಅಂದ್ರಂತೆ. ನನಗೆ ಕಣ್ ಕಾಣಲ್ವಲ್ಲ, ನನ್ನ ಯಾರ್ ತಾನೇ ಸೊಸೆ ಅಂತ ಒಪ್ಕೋತಾರಮ್ಮ? ಹಂಗೆಲ್ಲ ಅನ್ಬೇಡಕ್ಕನವ. ಯಾಕೆ ನೀನು ಕಣ್ಣಿಲ್ದೆ ಹೋದ್ರುವೆ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಕಣ್ಣಿರೋರ್ಗಿಂತ ಚೆನ್ನಾಗೆ ಬಾಳ್ವೆ ನಡೆಸ್ತಾ ಇದ್ಯಾ. ಅದ್ ಸಾಕಲ್ವಾ? ಅಳ್ಬೇಡಕ್ಕನವ. ನೋಡು, ನಾನು ಅವ್ರ ಹತ್ತವ ಮಾತಾಡ್ಕೊ ಬರ್ತೀನಿ. ಲಕ್ಷ್ಮಮ್ಮವ್ರೆ, ನಮಸ್ಕಾರ. ನಾನು ಸುಮೋರ್ ತಾಯಿ. ಸುಮಾ? ಅದೇ ನಿಮ್ ಮಗ ಇಷ್ಟಪಟ್ಟವನಲ್ಲ, ಆ ಸುಮ. ಹೌದಾ? ಬನ್ನಿ ಕೂತ್ಕೊಳ್ಳಿ. ಇರ್ಲಿ. ವಿಷಯ ಕೇಳ್ಪಟ್ಟೆ. ಲಕ್ಷ್ಮಮ್ಮವ್ರೆ, ನನ್ ಮಗಳು ತುಂಬಾ ಚೆನ್ನಾಗಿ ನಿಮ್ ಮಗನ್ ನೋಡ್ಕೊತಾಳೆ. ಅಷ್ಟೇ ಅಲ್ಲ, ನನ್ ಮಗಳಿಗೆ ಬ್ಯಾಂಕಲ್ಲಿ ಕೆಲಸ ಕೂಡ ಐತೆ. ಮನೆ ಕೆಲ್ಸನು ಎಲ್ಲಾನು ಚೆನ್ನಾಗೇ ಮಾಡ್ತಾಳೆ. ನೀವೊಂದ್ ದೊಡ್ಡ ಮನ್ಸ್ ಮಾಡಿ ಮದ್ವೆಗೆ ಒಪ್ಕೊಂಡ್ರೆ. ಹೌದು, ನನ್ನ ಮಗ ಬಂದು ನಮ್ಗೆ ಹೇಳ್ದ. ಆದರೆ ನಿಮ್ಮ ಹುಡುಗಿ ಬಗ್ಗೆ ಸರಿಯಾಗಿ ನಂಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಹಂಗಂದೆ ಅಷ್ಟೇ. ಅವರಿಬ್ರು ಮನಸಾರೆ ಇಷ್ಟಪಟ್ಟ ಮೇಲೆ ನಾನು ಯಾಕೆ ಬೇಡ ಅನ್ಲಿ? ಅವರಿಬ್ರು ಚೆನ್ನಾಗಿದ್ರೆ ನಂಗಷ್ಟೇ ಸಾಕು. ತುಂಬ ಖುಷಿ ಆಯ್ತು ಲಕ್ಷ್ಮಮ್ಮ. ರೆಡಿ, ಮುಂದಿನ ಕಾರ್ಯ ನೋಡೋಣ. ಹೀಗೆ ಸುಮಾ ತಿಮ್ಮೇಗೌಡರ ಮದುವೆಗೆ ಇದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಇಬ್ಬರು ಸತಿಪತಿಗಳಾದ ಈ ಜೋಡಿ ಜಗತ್ತೇ ಮೆಚ್ಚುವಂತೆ ಅನ್ಯೋನ್ಯವಾಗಿ ಬದುಕುತ್ತಿದ್ದಾರೆ. ಆಶೀರ್ವಾದ ಮಾಡಿಯಪ್ಪ. ಈ ದಂಪತಿಗಳಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ. ಸುಮಳನ್ನು ತಿರಸ್ಕರಿಸಿದ ಅತ್ತೆ ಲಕ್ಷ್ಮಮ್ಮ ಈಗ ತಮ್ಮ ಸೊಸೆಯನ್ನು ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾರೆ. ತನ್ನ ನ್ಯೂನ್ಯತೆಯನ್ನು ಮೆಟ್ಟಿ ನಿಂತು ಸುಂದರವಾದ ಬದುಕು ಕಟ್ಟಿಕೊಂಡಿರುವ ಸುಮಾ ಇತರ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ನಮ್ಮ ಸುಮಾ ಹಾಗೂ ತಿಮ್ಮೇಗೌಡರ ಪ್ರೇಮದ ಕಥೆಯನ್ನ ಮನಸ್ಸು ಮುಟ್ಟೋ ಹಾಗೆ ಈ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡಿದ್ದು ನಮ್ಮ ಉಮೇಶ್ ಕಿನ್ನಾಳ ಅಂಡ್ ರಶ್ಮಿ. ಎಷ್ಟು ಮನಸ್ಸು ಮುಟ್ಟೋ ಹಾಗೆ ಮಾಡಿದಿರಿ ಅಂದ್ರೆ ಅದ್ಭುತವಾಗಿ. ಈ ನಿಜ ಜೀವನದ ಕಥೆಯ ಬಗ್ಗೆ ನಮ್ಮ ಸುಮಾ ಅವರೇ ಮಾತಾಡ್ತಾರೆ. ನಿಮ್ಗೆ ಹೇಗೆ ಅನಿಸ್ತು? ನಿಜವಾಗ್ಲೂ ಸಕ್ಕತ್ತಾಗಿತ್ತು ಅಂದ್ರೆ ಸಕ್ಕತ್ತಾಗಿತ್ತು. ತುಂಬಾ 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 ಚೆನ್ನಾಗಿ ಮಾಡಿದೆ ರಶ್ಮಿ. ಸೋ ಸ್ವೀಟ್. ಥ್ಯಾಂಕ್ ಯು. ನಂತರ ಮಾಡಿದ್ಯಾ ನೀನು. ಥ್ಯಾಂಕ್ ಯು. ಉಮೇಶ್, ಸೂಪರ್ ಆಗಿ ಮಾಡ್ದಮ್ಮ, ಸೂಪರ್ ಆಗಿ ಮಾಡಿದೆ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟೊಂದು ಜನ ಬ್ಲೈಂಡ್ಸು ತುಂಬಾ ತುಂಬಾ ದೊಡ್ಡ ಸಾಧನೆ ಮಾಡಿರೋರು ಇದ್ದಾರೆ. ನಮ್ಗೆ ನೋಡಕ್ಕೆಲ್ಲಾನು ಚೆನ್ನಾಗಿರುತ್ತೆ, ದೃಷ್ಟಿ ಹೊಂದಿರಲ್ಲ ಅಷ್ಟೇ. ಯಾರೇ ಇರಲಿ, ಡಿಸೇಬಲ್ಡ್ ಅಂದ ತಕ್ಷಣ ಮುಂದೆ ಹೋಗ್ಬೇಡಿ. ಅವರು ಡಿಸೇಬಲ್ಡ್ ಅಲ್ಲ, ದೇ ಆರ್ ಡಿಫ್ರೆಂಟ್ಲಿ ಏಬಲ್ಡ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ಹಸ್ಬೆಂಡ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ರವಿಚಂದ್ರನ್ ಸರ್ ಲಕ್ಕಿ ಟು ಹ್ಯಾವ್ ಲೈಕ್ ದಿಸ್ ಹಸ್ಬೆಂಡ್ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೇನ್ ಬೇಕು? ನನಗೆ ಹುಷಾರಿಲ್ಲ ಅಂದ್ರೆ ಸಾಕು, ನಿಜವಾಗ್ಲೂ ನನ್ನ ಮಗು ತರ ನೋಡ್ಕೊಂತಾರೆ ಸರ್. ನಿಜವಾಗ್ಲೂ ಸರ್, ಆ ಥರ ಹಸ್ಬೆಂಡ್ ಸಿಗ್ಬೇಕು ಅಂದ್ರೆ ನಾನು ತುಂಬಾ ಪುಣ್ಯ ಮಾಡಿರ್ಬೇಕು ಸರ್. ಇದೆಲ್ಲ ಕೃಷ್ಣನ್ ದಯೆ ಸರ್. ಈಗ ತಿಮ್ಮೇಗೌಡ್ರೆ, ಇಷ್ಟು ಹೇಳಿದ್ರೆ ನಿಮ್ ಬಗ್ಗೆ ಒಳ್ಳೆ ಮಾತು, ನೀವೇನ್ ಹೇಳ್ತೀರಿ? ಸರ್, ನಾನು ಇಂಥ ಹೆಂಡ್ತಿನ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ. ಯಾಕೆಂದ್ರೆ ನಮ್ಮ ಲೈಫಲ್ಲಿ ನಾನು ತುಂಬ ಸಫರ್ ಮಾಡಿ ಇಷ್ಟಪಟ್ಟು, ನನ್ನ ಜೀವನದಲ್ಲಿ ಫಸ್ಟ್ ಇಷ್ಟಪಟ್ಟಿದ್ದು ಹುಡುಗಿ ಅಂದರೆ, ಏನಾರು ವಸ್ತು ಪಟ್ಟಿದ್ದು ಹುಡುಗಿ ಅಂದರೆ ಇದೆ ಮೈ ಲೈಫ್, ಮೈ ಹೆಂಡತಿ, ಮೈ ವೈಫ್. ನಮ್ ಸರ್ ಇದಾರಲ್ಲ ರವಿಚಂದ್ರನ್ ಸರ್, ಇಲ್ಲಿ ಸ್ಕಿಟ್ ಅಲ್ಲಿ ತೋರ್ಸಿದ್ರು ತುಂಬಾ ದೊಡ್ಡ ಫ್ಯಾನು ಅಂತ. ರವಿ ಸರ್, ನಿಜವಾಗ್ಲೂ ನಿಮ್ಗೆ ಸಲ್ಯೂಟ್ ಸರ್. ನನ್ಗೆ ಏನಕ್ಕೆ ಅಂತ ಅಂದ್ರೆ ನಿಮ್ದು ಹ್ಯೂಮ್ಯಾನಿಟಿ ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಯಾವಾಗೂ ನಾನು ಫಿದಾ ಸರ್. ನಿಮ್ಮ ಮಕ್ಕಳು ಮನೋರಂಜನ್ ಇದಾರಲ್ಲ, ತ್ರಿವಿಕ್ರಮ್ ಇದಾರಲ್ಲ, ಅವರಿಬ್ರು ಇನ್ನೂ ಎಷ್ಟು ಬೆಳಿಬೇಕು ಅಂದ್ರೆ ನಿಮಗಿಂತ ಎತ್ತರ ಬೆಳೆದು ಅವ್ರ ಮುಂದೆ ಬಂದೇ ಬರ್ತಾರೆ ಸರ್. ನಾನು ಹೇಳ್ತೀನಿ ಸರ್, ನಿಮ್ಮ ಅಭಿಮಾನಿ, ದೊಡ್ಡ ಅಭಿಮಾನಿ ಸರ್. ನಾನು ಸ್ಕೂಲಲ್ಲಿ ಇದ್ದಾಗ ಇದು ಸುಳ್ಳಲ್ಲ, ಮೆಹಂದಿಲಿ ನಿಮ್ಮ ಹೆಸರು ಬರ್ಕೊಂತ ಇದ್ದೆ. ಇಲ್ಲಿ ಕೃಷ್ಣ ಮತ್ತೆ ರವಿಚಂದ್ರನ್ ಅಂತ ಹೇಳ್ಬಿಟ್ಟು ಬಾಕ್ಸ್ ಅಲ್ಲಿ ಸುಮಾ ಅಂತ ಹಾಕೋತಾ ಇದ್ದೆ. ಸುಮಾ, ಈಗ ರವಿ ಸರ್ ಅವರ ಮೊದಲನೇ ಚಿತ್ರ ನೋಡಿದ್ ಯಾವುದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ? ಚೋರ ಚಿತ್ತ ಚೋರ 4th ಅಲ್ಲಿ ಥಿಯೇಟರ್ ಅಲ್ಲಿ ನೋಡಿದ್ದೆ, 4th ಅಲ್ಲಿ. ಹೇಳಿ ರವಿ ಸರ್, ಈ ಮುದ್ದಾದ ಪ್ರೀತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ತಿಮ್ಮೇಗೌಡರು ಹಾಗೂ ಸುಮಾ? ಲವ್ ಇಸ್ ಬ್ಲೈಂಡ್ ಅಂತಾರೆ, ಅದನ್ನ ಇವತ್ತು ನೋಡಿದ್ವಿ, ನಿಜ ನೋಡಿದ್ವಿ ಅಷ್ಟೇ ನಾವು ಇವತ್ತು. ಬಟ್ ಸುಮಾ ಅವರೇ, ನೀವು ಮಾತಾಡಿ ನಾನೇನು ಮಾತಾಡಬೇಕು ಗೊತ್ತಾಗ್ಲಿಲ್ಲ ಇವಾಗ ನನಗೆ.
ನೀವೇ ಮಾತಾಡ್ಬಿಟ್ರಿ, ಎಲ್ಲ ನೀವೇ ಮಾತಾಡ್ಬಿಟ್ರಿ. ಒಟ್ನಲ್ಲಿ ತಿಮ್ಮೇಗೌಡ್ರೆ, ನೀವೇ ಆ್ಯಕ್ಚುಲಿ ನಿಜವಾದ ಹೀರೋ. ನೀವು ಯು ಆರ್ ದ ರಿಯಲ್ ಹೀರೋ. ಎಲ್ಲದಕ್ಕಿಂತ ನಿಮ್ಮಿಬ್ಬರನ್ನ ನಿಭಾಯಿಸೋ ನಿಮ್ಮ ಪೇರೆಂಟ್ಸ್ಗಳಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಅವರು ನಿಮಗೆ ಶಕ್ತಿಯಾಗಿ ನಿಮ್ಮ ಆಸೆಗಳಿಗೆ ಜೊತೆ ಆಗಿದ್ರಲ್ಲ, ಅವರು ತುಂಬ ಮುಖ್ಯ ಆಗ್ತಾರೆ ಈ ಕಥೆಯಲ್ಲಿ. ಒಟ್ನಲ್ಲಿ ಇವತ್ತು ನಿಮ್ಮ ಮಾತುಗಳು ನನಗೆ ಸ್ವಲ್ಪ ಸ್ಫೂರ್ತಿ ಕೊಡ್ತು, ನನಗೊಂದಷ್ಟು ಖುಷಿ ಕೊಡ್ತು. ನಗ್ನಾಗ್ತಾ ಯಾವಾಗಲೂ ಚೆನ್ನಾಗಿರಿ, ಇರ್ತೀರಾ ಅನ್ನೋ ನಂಬಿಕೆನೂ ನನಗಿದೆ. ಯಾಕೆಂದ್ರೆ ನಿಮ್ಮಿಬ್ರಿಗೂ ಕಣ್ಣು ಸರಿ ಕಾಣಿಸೋದಿಲ್ಲ ಅಂದ್ರಲ್ಲ, ಅದಕ್ಕೆ ಚೆನ್ನಾಗಿರ್ತೀರ ಯಾವಾಗಲೂ. ನೀವು ಪ್ರಪಂಚ ನಿಮ್ಮ ಕಣ್ಣಿಗೆ ಬೀಳಲ್ಲ, ನಿಮ್ಮ ಪ್ರಪಂಚದಲ್ಲಿ ನೀವು ಯಾವಾಗಲೂ ಚೆನ್ನಾಗೇ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ರಚ್ಚು ಬುಲ್ಬುಲ್ ಮಾತಾಡಕ್ಕಿಲ್ವಾ? ಮಾತಾಡಕತ್ತಾರೆ. ರಚ್ಚು ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಸೀದಾ ಸಾದಾ ನನ್ನ ಜೋಡೆ. ವೇದಿಕೆ ಮೇಲೆ ಇಂಪ್ರಾಂಪ್ಟು ನೋಡಿ ಒಂದು ಹಾಡನ್ನೇ ಬರೆದು ಬಿಟ್ಟಿದ್ದಾರೆ. ರಚ್ಚು ನಮ್ ದರ್ಶನ್ ಜೊತೆ ಫಸ್ಟ್ ಫಿಲಿಂ ಮಾಡಿದಾರಲ್ಲ, ಹೌದು, ಅವಳು ನಂಗೆ ತುಂಬಾ ಇಷ್ಟ. ರಚ್ಚು ನೋಡಮ್ಮ ಒಂಚೂರು ನನಗೂ ಟಿಂಪಲ್ ಬರುತ್ತಂತ ಹೇಳ್ತಾರೆ ಎಷ್ಟೊಂದ್ ಜನ. ನಿಂತರ ಬರುತ್ತಾ ನೋಡು ಒಂಚೂರು. ಬರ್ತಾ ಇದೆ. ಹಾಯ್ ಡಿಂಪಲ್ ಕ್ವೀನ್ ಅವರು, ನೀವು ಡಿಂಪಲ್ ಸುಮಾ. ಥ್ಯಾಂಕ್ ಯು. ನಾನು ಅಲ್ಲೇ ಬಂದು ಮಾತಾಡ್ತೇನೆ. ನಮ್ ರವಿ ಮಾಮನ್ ಕರ್ಕೊಂಬಾ. ನಮ್ಮ ರವಿ ಮಾಮನ್ ಬಗ್ಗೆ ಒಂದೇ ಒಂದು ಸುಮ್ಮನೆ ತುಡುಕು ಬರ್ದಿದ್ವಿ. ಪ್ರೇಮ ಲೋಕದಿಂದ ಬಂದ ರಣಧೀರ, ಅರರೆ ಪ್ರೇಮ ಲೋಕದಿಂದ ಬಂದ ರಣಧೀರ, ನೀವು ಕಿಂದರಿ ಜೋಗಿಯಾಗಿ ನಮ್ಮನ್ನೆಲ್ಲರನ್ನು ರಂಜಿಸಿರುವ, ನಮ್ಮ ಮನಸ್ಸಲ್ಲಿ ನೆಲೆಸಿರುವ ಶ್ರೀರಾಮಚಂದ್ರನಂತ ಇರುವ ನಮ್ಮ ಮುದ್ದಿನ ರವಿ ಮಾಮ, ಐ ಲವ್ ಯು. ನಿಷ್ಕಲ್ಮಶವಾದ ಪ್ರೀತಿ ರವಿ ಸರ್ ಇದು ಅಲ್ವಾ ರಚ್ಚು? ಅದೇ ನಿಮ್ಮ ಜೀವನದ ಕಥೆನ ನಾವು ನೋಡಿದ್ವಿ. ತುಂಬಾ ಚಾಲೆಂಜಿಂಗ್ ಆಗಿ, ತುಂಬಾ ಇನ್ಸ್ಪೈರಿಂಗ್ ಆಗಿ, ನಿಮ್ಮ ಮಾತಲ್ಲಿ ಎಷ್ಟು ಮೋಟಿವೇಟ್ ಮಾಡ್ತೀರಾ ಗೊತ್ತಾ ನೀವು. ಅದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಇರೋದು ನೀವು. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ಸ್ ಎ ಲಾಟ್ ರಚ್ಚು. ಈಗ ನೀವು ಬಂದು ಕೂತ್ಕೊಂಡ್ರೆ ರವಿ ಸರ್ ಕಮೆಂಟ್ಸ್ ಕೊಡ್ತಾರೆ ಈ ಕಾರ್ಯಕ್ರಮದ ಬಗ್ಗೆ. ಓಕೆ, ರವಿ ಸರ್ ಇವರಿಬ್ಬರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಬ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ ಕೊರ್ಡ್ರಾಗೆ. ಅದರಲ್ಲೂ 2% ಮಾರ್ಕ್ ಯಾರಿಗಾರ ಜಾಸ್ತಿ ಅಂದ್ರೆ ಅದು ಕಿನ್ನಾಳನ್ಗೆ. ಕಿನ್ನಾಳನ್ ಬರ್ಲಿ ಚಪ್ಪಾಳೆ. ಇನ್ನೊಬ್ಬರ ಕಥೆನ ತಮಗೆ ಫೀಲ್ ಮಾಡಿ ಆಮೇಲೆ ಇಡೀ ಸ್ಕಿಟ್ ಅಲ್ಲಿ ಬ್ಲೈಂಡ್ ಆಗಿ ಆಕ್ಟ್ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ ಅದು. ಬಟ್ ಅಷ್ಟು ಚೆನ್ನಾಗಿ ನಿಭಾಯಿಸಿರಿ, ಇನ್ವಾಲ್ವ್ಮೆಂಟ್ ಕಾಣಿಸ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಲ್ ದಿ ಬೆಸ್ಟ್. ರಚ್ಚು ಹೇಳಿ. ರಚ್ಚು, ಉಮೇಶ್ ಅವರ ಆಕ್ಟಿಂಗ್ಗೆ ನಾನೇ ಫ್ಯಾನ್ ಆಗಿ ಫಿದಾ ಆಗ್ಬಿಟ್ಟೆ ಅಲ್ಲಿ ಕುತ್ಕೊಂಡು. ನೀನು ಲಾಸ್ಟ್ ವೀಕ್ ಅಲ್ಲ ಸರ್ಪ್ರೈಸು, ಈ ವಾರ ಸರ್ಪ್ರೈಸು, ತುಂಬಾ ಸರ್ಪ್ರೈಸ್ ಇವತ್ತು. ಮೈ ಗಾಡ್, ನಿಜವಾಗ್ಲೂ ಹೇಳ್ತೀನಿ, ಸಲ್ಯೂಟ್, ಸಲಾಮ್, ಎವ್ರಿಥಿಂಗ್ ನಿನ್ ಪರ್ಫಾರ್ಮೆನ್ಸ್ಗೆ. ಅಂಡ್ ರಶ್ಮಿ, ನೀವು ಕೂಡ ಅಷ್ಟೇ. ಡೈಲಾಗ್ಸ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮ್ಯಾನರಿಸಮ್ ಪರ್ಫೆಕ್ಟ್. ಥ್ಯಾಂಕ್ ಯು. ಆಕ್ಚುಲಿ ಅದೇ ತರ ಮಿಮಿಕ್ ಮಾಡಿದ್ದೆ, ಆಕ್ಚುಲಿ ಅದೇ ತರ ವಾಯ್ಸ್ ಮಾಡ್ಯುಲೇಷನ್ ರೆಡಿ ಮಾಡ್ಕೊಂಡಿದ್ದೆ. ಐ ಥಿಂಕ್ ರಶ್ಮಿ ಒಂಥರ ಅಭಿನಯ ಮಾಡಿದ್ರೆ ಕಿನ್ನಾಳ್. ಬ್ರಿಲಿಯಂಟ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಅಂಡ್ ರಚ್ಚು. ಥ್ಯಾಂಕ್ ಯು. ಅಂಡ್ ಕಿನ್ನಾಳ ಅಂಡ್ ರಶ್ಮಿ, ಬ್ರಿಲಿಯಂಟ್. ಗಾಡ್ ಬ್ಲೆಸ್ ಯು ಗೈಸ್. ಫ್ಯಾಂಟಾಸ್ಟಿಕ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಫಸ್ಟ್ ಟೈಮ್ ಇಂಥ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿರೋದು ನನಗೆ ನಂಬಕ್ಕಾಗಲ್ಲ, ನಾ ಹೆಂಗ್ ಮಾಡ್ತೀನಿ ಅಂತಂದು ಗೊತ್ತಾಗ್ಲಿಲ್ಲ ಅಣ್ಣ. ಒಂದ ದಿವಸ ರಿಹರ್ಸಲ್ ಮಾಡ್ಬೇಕಂತಂದ್ರ ಕಣ್ಣಾಗ ನೀರು ಬಂದ್ವಣ ನಮ್ಗೆ. ಈ ಪ್ರಾಕ್ಟೀಸ್ ಮಾಡುವಾಗ ಅವರು ಪೂರ್ತಿ ಇಡೀ ಜೀವನನೇ ಹಂಗೆ ಇರ್ತಾರೆ. ಅವ್ರಿಗೊಂದು ದೊಡ್ಡ ಸೆಲ್ಯೂಟ್. ನಾನು ಯಾವಾಗಲೂ ಪುಟ್ಟಯ್ಯಜ್ಜರ ಮಟ್ಟಕ್ಕೆ ಹೋಗ್ತಿರ್ತೀನಿ ಅಣ್ಣ. ಪುಟ್ಟಯ್ಯಜ್ಜರ ಆಶೀರ್ವಾದದಿಂದ ಇವತ್ತ ನಾನು ಈ ಮಟ್ಟಕ್ಕೆ ಒಂದು ಆಕ್ಟಿಂಗ್ ಮಾಡಕ್ ಸಾಧ್ಯ ಆತನ. ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮ ಆಕ್ಟಿಂಗ್ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ಕಣ್ಣ, ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಅಷ್ಟು ಜನ ಪರ್ಫಾರ್ಮ್ ಮಾಡಿದ್ಯಾ ನೀನು. ಅಂಡ್ ರಶ್ಮಿ, ನೀವ್ ಹೇಳಿ. ನನಗೆ ಅನ್ಸಿದ್ದು ಪ್ರಾಕ್ಟೀಸ್ ಮಾಡುವಾಗ ನಮ್ಗೆ ಎಲ್ಲ ಇದ್ದೂನು ನಾವು ಇದಿಲ್ಲ ಅಂತ ಕೊರ್ಗೋದೇ ಜಾಸ್ತಿ. ರವಿ ಸರ್ ಹೇಳ್ದಾಗೇನೆ ಅವ್ರದೇ ಒಂದು ಬೇರೆ ಪ್ರಪಂಚ ಇರುತ್ತೆ, ಅದು ನಮ್ಗೆ ಕಾಣಲ್ಲ, ನಮ್ಮ ಪ್ರಪಂಚ ಅವ್ರಿಗೆ ಕಾಣಲ್ಲ. ಸೊ ಪ್ಲೀಸ್ ಎಲ್ರು ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡಿ ಅಂಡ್ ಎಲ್ರಿಗೂ ಪ್ರೀತಿ ಕೊಡಿ ಅಂತ ಹೇಳ್ತೀನಿ. ವೆರಿ ನೈಸ್. ಅವ್ರು ಹೇಳಿದ್ರಲ್ಲ, ದೇ ಆರ್ ನಾಟ್ ಡಿಸೇಬಲ್ಡ್, ದೇ ಆರ್ ಸ್ಪೆಷಲಿ ಏಬಲ್ಡ್ ಅಂತ. ಸೊ ಅದು ಸತ್ಯ. ಭಗವಂತ ಒಂದು ತಗೊಂಡ್ರೆ ಇನ್ನು 2 ಕೊಡ್ತಾರೆ. ಅವ್ರಿಗೆ ಆ ಒಂದು ಪ್ರೀತಿನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಆಲ್ ದಿ ವೆರಿ ಬೆಸ್ಟ್. ಒಳ್ಳೆ ಲವ್ ಸ್ಟೋರಿ ನಾವು ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಜನ್ಮದ ಜೋಡಿಯ ಪ್ರೇಮ ಕಥೆಯನ್ನು ಮರುಸೃಷ್ಟಿ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಹನಿ ಅಲಿಯಾಸ್ ಹನುಮಂತ ಹಾಗೂ ಅವರ ಡಾರ್ಲಿಂಗ್ ಏಂಜಲ್ ಆಸಿಯಾ ಬೇಗಂ.
ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ, ಭಿಕ್ಷೆ ನೀಡಿದ್ರೆ ಗಣಕ ಗಣಕ ಜನ್ಮ ಅವರನ್ನು ತಡಿಬೇಡಿ. ಹಾರೋ ಹಕ್ಕಿನ, ಹರಿಯೋ ನದಿನ, ಬೀಸೋ ಗಾಳಿನ, ಹರಡೋ ಬೆಳಕನ್ನ ತಡೆಯೋದು ಯಾರಿಂದಲೂ ಸಾಧ್ಯ ಇಲ್ಲ. ಇದು ಜನ್ಮದ ಜೋಡಿ. ಅವರ ಹಾದಿ ಅವರದಾಗಲಿ, ನಮ್ಮ ಹಾರೈಕೆನೋ ಅವರದಾಗಲಿ. ವಾರಕ್ಕೊಂದು ಸ್ಪೆಷಲ್ ಜೊತೆ ಬರುವಂತ ಈ ನಮ್ಮ ಆಸಿಯಾ ಬೇಗಂ ಇವತ್ತು ಈ ಒಂದು ಸ್ಪೆಷಲ್ ಜೊತೆ ಬಂದಿದ್ದಾರೆ. ಹನುಮಂತು, ಏನು ಮಗ ಇದು? ಏನಾಯ್ತು? ಯಾರಾಗ ನೀನ್ ಡಾನ್ಸ್ ಮಾಡಿದ್ಯಾ? ನಿನ್ ಕೈಗೆ ಏನಾಯ್ತು? ಹಿಂಗೋದೆ ಯಾರಾಗ ಬಂದಿದ್ಯಾ ನೀನು? ಶಿವರಾಜ್ ಕುಮಾರ್ ಸರ್ ಆಗಿ ಹೌದಾ? ರವಿ ಸರ್ ಹೇಳಿ ಸರ್. ನಮಗೆ ಅವತ್ತಿಗೆ ಈ ಸಿನಿಮಾ, ಈ ಹಾಡುಗಳಿಂದಾನೇ ಒಂದು ಸಿನಿಮಾ ಒಂದು ಜೋನರ್ ಚೇಂಜ್ ಆಯ್ತು. ಇವತ್ತೇನು ನಾವು ಕಾಂತಾರ ಸಿನಿಮಾ ನೋಡ್ತೀವಲ್ಲ, ಹೌದು, ಇವತ್ತು ಇದರ ಹಳೆ ವರ್ಷನ್ ಅಂದ್ರೆ ಅದು. ಆ ಥರ ಸಾಂಗ್ಸ್ ಯಾವತ್ತೂ ಕೇಳಿರಲಿಲ್ಲ. ದೇವ್ರನ್ನ ಬೈಕೊಂಡು ಆಡೋದು,
ಆ ಕೋಲ್ಮಂಡೆ ಹಾಡೆಲ್ಲ ಇದೆಯಲ್ಲ ಅದು ಯಾರು ಅದು ಫಸ್ಟ್ ಟೈಮ್ ಆ ಜೋನರ್ ಬಂದಿದ್ದು ನಾಗಭರಣ ಅವರು ಡೈರೆಕ್ಟ್ ಮಾಡಿದ್ದಂತ ಸಿನಿಮಾ. ನೀವಿಬ್ರು ಕ್ಯೂಟ್ ಆಗಿ ಕಾಣಿಸಿದ್ರೆ. ಹನುಮಂತ ನೀನು ತುಂಬಾ ಚೆನ್ನಾಗಿ ಮಾಡಿದೆ. ಹಾಸ್ಯ ಬೇಗಂ ಅವರೇ ಪಾತ್ರದಲ್ಲೇ ಇದ್ರಿ ನೀವು. ತುಂಟತನ ಹುಡುಗಿರು ಆ ಲಂಗ ದಾವಣಿ ಹಾಕೊಂಡು ನೀವು ಚೆನ್ನಾಗಿ ಮಾಡಿದ್ರಿ. ಓವರಾಲ್ ಸಾಂಗ್ಸ್ ಇಡೀ ಸಾಂಗ್ ಮೂಲಕ ಬಂದಿದ್ರಿಂದ ಗುಡ್, ಚೆನ್ನಾಗಿತ್ತು. ರಚ್ಚು ಹೇಗಿತ್ತು ಪರ್ಫಾರ್ಮೆನ್ಸ್? ಓವರ್ ತುಂಬಾ ಚೆನ್ನಾಗಿತ್ತು. ಇಮಿಟೇಷನ್ ಇಲ್ಲ ಅಂದ್ರೂ ಸಹ ನೀವಾಗಿ ಮಾಡಿದ್ಕೆ ವಂಡರ್ಫುಲ್, ಸೋ ಗುಡ್, ವೆರಿ ನೈಸ್. ನಮ್ಮ ಹನುಮಂತ ನೀನ್ ಯಾವಾಗ್ಲೂ ಹೇಳಿದ್ಯಲ್ಲ ನೀನಾಗಿರ್ಬೇಕು ಅಂತ, ಅದರ ಅರ್ಥ ಹೇಳು. ಬೇರೆಯವ್ರ ತರ ಮಾಡಕ್ ಹೋಗ್ಬೇಡ್ರಿ, ನನ್ನ ತರ ಮಾಡ್ಬೇಕು. ಹಳ್ಳಿತನನ ಈ ಒಂದು ವೇದಿಕೆ ಮೇಲೆ ತರ್ತಾನೆ, ಪರ್ಫೆಕ್ಟ್ ಸೂಟ್ ಆಗಿದ್ದಾನೆ. ಇಪ್ಪ ಕೊರಿಯನ್ ಆಗಿ ಬಂದ್ರು ಕೂಡ ಸೂಟ್ ಆಗ್ತೀಯ ಮಗ ನೀನು, ಅಲ್ವಾ? ಎಷ್ಟು ಖುಷಿ ಆಗ್ತಿದೆ ನಿನ್ಗೆ? ಬಾಳ ಖುಷಿ. ಗಾಳಿ ಎಲ್ಲ ಚೆನ್ನಾಗಿ ಆಡ್ತಾ ಇದೆಯಾ? ಖುಷಿ ಆಗಿದ್ಯಾ? ವೆರಿ ನೈಸ್, ತುಂಬಾ ಚಂದ ಮಾಡಿದ್ಯಾ. ಈಗ ನೆಕ್ಸ್ಟ್ ಏನೆಲ್ಲ ಅವತಾರಗಳು ಕೊಡ್ತಾರೋ ಗೊತ್ತಿಲ್ಲ ನಿಮ್ಮ ಪೇರು, ಬಟ್ ಓಕೆ, ಹೊಂದಾಣಿಕೆ ಇದೆಯಾ? ಆಯ್ತ್ರಿ. ಏನಾದ್ರು ಒಂದು ಊರಿನ ಜಾನಪದ ಹಾಡು. ಬಸವಣ್ಣವರು ಬರುವ ದಾರ್ಯಾಗ ಅನ್ನದಗಳ ಇರುವಿ ಹಿಡ್ಕೊಂಡು ಬಂತು ಬಾಯಾಗ, ಸಕ್ಕರಿ ಹಳಕನ್ನು ಹಾಕ್ಯಾರ ಇರ್ವಿ ಬಾಯಾಗ, ಅನ್ನದ ಅಗಳನ್ನು ಕಟ್ಟ್ಯಾರ ಸೆಲ್ಲೆದಾಗ, ಪಂಚಪ್ರಸಾದ ಪಡ್ಕೊಂಡು ಬಂದು ಮಲ್ಲಿಗ್ಯಾರ ಮಂಚದ ಮ್ಯಾಗ. ಬಸವಣ್ಣವರು ಬರುವ ದಾರ್ಯಾಗ ಅನ್ನದಗಳ ಇರ್ವಿ ಹಿಡ್ಕೊಂಡು ಬಂತು ಬಾಯಾಗ, ಸಕ್ಕರಿ ಹಳಕನ್ನು ಹಾಕ್ಯಾರ ಇರ್ವಿ ಬಾಯಾಗ, ಅನ್ನದ ಅಗಳನ್ನು ಕಟ್ಟ್ಯಾರ ಸೆಲ್ಲೆದಾಗ, ಪಂಚಪ್ರಸಾದ ಪಡ್ಕೊಂಡು ಬಂದು ಮಲ್ಲಿಗ್ಯಾರ ಮಂಚದ ಮ್ಯಾಗ. ಬ್ಯೂಟಿಫುಲ್ ಬ್ಯೂಟಿಫುಲ್ ಮ್ಯಾನ್, ನಿನ್ ಪರ್ಫೆಕ್ಟ್ ಸೂಟ್ ಆಗುತ್ತೆ ಚಿನ್ನ ಇವೆಲ್ಲ. ಬಟ್ ವೆರಿ ವೆಲ್ ಡನ್, ಆಲ್ ದ ವೆರಿ ಬೆಸ್ಟ್. ಮುಂದಿನ ಟಾಸ್ಕ್ ರೆಡಿ ಆಗಿ, ಗುಡ್ ಲಕ್. ಬಟ್ ಒಳ್ಳೆ ಕಮೆಂಟ್ಸ್ ಕೊಡ್ತಿದ್ದೀರಿ. ಅಂಡ್ ನಿಮ್ಮ ಕೊರಿಯನ್ ಬಾಯ್ ಕುರಿ ಬಾಯ್ನ ಜೋಪಾನ್ ಬಾಗ್ ನೋಡ್ಕೊಳ್ಳಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಗೈಸ್. ಫ್ರೆಂಡ್ಸ್, ಈ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಹೊಸ ಏಂಜಲ್ ಅವರು ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಅವರ್ ನ್ಯೂ ಏಂಜಲ್ ಸೀತಾ ಆನ್ ಸ್ಟೇಜ್. ಮಕ್ಕಳ ಯಾರ ಬಾಬಾ ಪ್ರೀತಿಯಿಂದ ನನ್ಗೋಸ್ಕರ ಸೀತಾ ಬಂದ್ರೆ ಸೀತಾ ಹಾಯ್. ಇವತ್ತು ನಿನ್ನ ಒಂದು ಪಂಚು ವರ್ಕ್ ಆಗಿಲ್ಲ, ಹೋಗಿ ಪಂಚೆ ಕಟ್ಕೊಂಡು ನನ್ನ ಮಗನೇ ಬಂದ್ಬಿಟ್ಟು ಕೊಡಿದ್ರು ನಿಂಗೆ. ಹಾಯ್ ಸೀತಾ ಮಗ, ಹಾಯ್, ವೆಲ್ಕಮ್ ಸೀತಾ. ವೈಷ್ಣವಿ, ಎಷ್ಟು ವರ್ಷ ಆಯ್ತು? ಬಿಡಿ ಬಿಡಿ ಬಿಡಿ. ಸೀತಾ ತಗೋಮ್ಮ, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್. ಸೀತಾ, ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನನಗೆ ಗೊತ್ತಾ, ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಕೊನೆವರೆಗೂ ಕಾವಲಾಗಿರ್ತೀನಿ ನಿಮ್ ಸುತ್ತಮುತ್ತ. ಮಗ ಆಯ್ತಲ್ಲ, ಬಾ ಈ ಕಡೆಗೆ. ಇವನ್ ಗೊತ್ತಲ್ಲ ಸೀತಾ, ಇವನ ಹೆಸರು ಛೋಟಾ ಭೀಮ್ ಅಂತ. ವೈರಲ್ ಆಗಿದ್ದಲ್ಲ. ವಾವ್, ನಮ್ಮ ಪಾರ್ಟ್ನರ್ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ. ಲಾಸ್ಟ್ ವೀಕ್ ಟಾಪ್ ಬಿಚ್ಚಿದ್ದಾರೆ. ಬಂದ್ರ ಸಾಕು, ನಿಮ್ ಮೂತಿಗಳಿಗೆ ಒಂದ್ ಪಂಚ ಆಗ್ಲಿಲ್ಲ, ಬಂದ್ ಕೂತ್ಕೊಡ್ರ. ಛೋಟಾ ಭೀಮ್ ಹೋಗು, ಬಡ ಭೀಮ್ ಹೇಳು. ಆಕ್ಚುಲಿ ಇಲ್ಲ ಬಿಡು, ಹೋಗು. ಅಲ್ಲ, ಹಾಲಲ್ಲಿ ಸ್ನಾನ ಮಾಡ್ತೀರಾ ಅಂತ ಕೇಳಿ. ಯಾಕೆ? ಅಲ್ಲ, ಇಷ್ಟು ಬೆಳಗಿದ್ದೀರಲ್ಲ ಅದಕ್ಕೆ. ಜಗ, ನಿನ್ ಪಕ್ಕದಲ್ಲಿ ಯಾರು ನಿಂತರು ಬೆಳಗ್ಗೆ ಇರ್ತಾರೆ, ಬಾರೋ. ನಮ್ಮ ಸೀತಾ ಇಂಪ್ರೆಸ್ ಆಗ್ತಾರೆ ಅಂತ ಅನ್ಕೊಂಡಿದ್ಯಾ? ಚಾನ್ಸ್ ಇಲ್ಲ. ಯಾಕೆ ಹೇಳು? ಯಾಕೆ? ಅವ್ರು ರಾಮನ್ಗೋಸ್ಕರ ಕಾಯ್ತಾರೆ, ಅರ್ಥ ಆಯ್ತಾ? ಅಲ್ಲಿ ನಮ್ಮ ರವಿ ಸರ್ ಕೂತಿದ್ದಾರೆ, ನಮ್ಮ ರಚ್ಚು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹಾಯ್ ಹಾಯ್ ವೈಶ್. ನಿಮ್ಮ ಸಾಂಗ್ ತುಂಬಾನೇ ಇಷ್ಟ ಆಯ್ತು. ತುಂಬಾ ಬಾರಿ ಅದು ನಾವು ಝೀಯಲ್ಲಿ ನೋಡಿ ಝೀ ಕನ್ನಡದಲ್ಲಿ ವೆರಿ ವೆರಿ ಹಾಂಟಿಂಗ್. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ, ತುಂಬಾ ಕ್ಯೂರಿಯಾಸಿಟಿ ತಂದ್ಕೊಡುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್ ಆಫ್ ಸೀತಾರಾಮ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಏನ್ ಗೊತ್ತಾ ರವಿ ಸರ್, ನಿಮ್ಗೊಂದು ಸರ್ಪ್ರೈಸ್ ಇದೆ ರವಿ ಸರ್. ಏನೇ ಮಾತಾಡೋಕ್ಕೂ
ಬ್ಲೆಸ್ ಯು. ಏನ್ ಚಂದ ಕಾಣಿಸ್ತೀಯ ನೀನಮ್ಮ. ಫೈನಲಿ ಹೋಗಿ ರವಿ ಸರ್ಗೆ ಅಪ್ಪಿಗೆ ಕೊಟ್ಟೆ, ಒಂದು ಮುತ್ತು ಕೊಟ್ಟೆ. ಏನಕ್ಕೆ? ಯಾಕಂದ್ರೆ ನನ್ ರವಿ ಸರ್ ತುಂಬಾ ಇಷ್ಟ. ಓಕೆ, ನಮ್ಮ ಸಿಗೂ ರವಿ ಸರ್ಗೂ ಒಂದು ವಿಶೇಷವಾದ ಬಾಂಡಿಂಗ್ ಇದೆ. ಮುಂದೊಂದು ದಿನ ಡೆಫಿನೆಟ್ಲಿ ಹೀರೋಯಿನ್ ಆಗ್ತೀಯಾ ಕಂದಮ್ಮ ಅಂತ ರವಿ ಸರ್ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ರವಿ ಸರ್, ನಿಮ್ಮ ಮಾತು ನಿಜ ಆಗಿದೆ. ಇವತ್ತು ಸೀತಾರಾಮದಲ್ಲಿ ನಮ್ಮ ಸೀತಾನು ಹೀರೋಯಿನೇ, ನಮ್ಮ ಸಿಹಿ ಕೂಡ ಹೀರೋಯಿನೇ. ಏನಂದ್ರಿ ರವಿ ಸರ್? ಏನಿಲ್ಲ, ಅವಳು ಬಂದು ತಪ್ಕೊಂಡ ತಕ್ಷಣ ಯಾರಾದ್ರೆ ಹೇಳಿ ಅವಳ ತರ ನನ್ನ ತಪ್ಕೊಂಡಿರೋ ನಮ್ಮ ಅಪ್ಪನ್ ಬಿಟ್ರೆ ಬೇರೆ ಯಾರು ಇಲ್ಲ. ಅಷ್ಟು ಆನೆಸ್ಟ್ ಆಗಿ ತಪ್ಕೊಳ್ತಾಳೆ, ಅಷ್ಟು ಮುದ್ದು ಮಾಡ್ತಾಳಲ್ಲ. ಸ್ಟ್ರೈಟ್ ಅವೇ ಒಂದೇ ಕ್ಷಣ ನಮ್ಮ ಅಪ್ಪ ಪ್ರೇಮ್ ಲೋಕಲ್ ತಪ್ಕೊಂಡಿದ್ದು ನೆನಪಾಗ್ಬಿಡುತ್ತೆ ನನಗೆ. ಸೋ ಸ್ವೀಟ್. ಪ್ಲೀಸ್ ಗಿವ್ ಮಿ ಒನ್ ಹಾಗ್. ನೋ 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 ನೋ, ಅಟ್ಲೀಸ್ಟ್ ಒನ್ ಪಪ್ಪಿ. ನೋ, ನಾನು ರವಿ ಸರ್ ಅಷ್ಟೇ ಕೊಡೋದು. ನಿಜವಾಗ್ಲೂ ಈ ನಿಮ್ಮ ಸೀತಾರಾಮನ್ಗೋಸ್ಕರ ಇಡೀ ಕನ್ನಡ ಕಾಯ್ತಾ ಇದೆ. ಎಷ್ಟು ಎಕ್ಸೈಟೆಡ್ ಆಗಿದ್ರಿ ಸೀತಾ? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. 2 years ಇಂದ ಪ್ರತಿಯೊಬ್ರು ಕಷ್ಟಪಟ್ಟಿದೀವಿ ಈ ಒಂದು ಪ್ರಾಜೆಕ್ಟ್ಗೆ. ಸೊ ಪ್ರತಿಯೊಬ್ರು ರಿಯಾಕ್ಷನ್ ನೋಡಕ್ಕೂ ನಾನು ಕಾಯ್ತಾ ಇದ್ದೀನಿ. ಪ್ರತಿಯೊಬ್ರು July 17th ಟಿವಿಯಲ್ಲಿ 9:30ಗೆ ನಮ್ಮ ಸೀರಿಯಲ್ ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನೀವು ಕೂಡ ಕೂತ್ಕೊಂಡು ನಮ್ಮ ಭರ್ಜರಿ ಬ್ಯಾಚುಲರ್ಸ್ ನ ಈ ಒಂದು ಲವ್ ಸ್ಟೋರಿ ರೀಕ್ರಿಯೇಷನ್ಸ್ ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್. ನಾಳೆ ಮತ್ತಷ್ಟು ಪ್ರೇಮ ಕಥೆಗಳ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ನಿಮ್ಮ ಫೇವರೇಟ್ ಭರ್ಜರಿ ಬ್ಯಾಚುಲರ್ಸ್. ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸರ್ ರೋಡ್, ಮಲೇಶ್ವರಂ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಅರುಣ್ ಐಸ್ ಕ್ರೀಮ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳೆ ಸಿಗುವ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.